ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ತತಃ ಸಾಗರವೇಲಾಯಾಂ ದರ್ಭಾನಾಸ್ತೀರ್ಯ ರಾಘವಃ ಅಂಜಲಿಂ ಪ್ರಾಂಗುಖ ಕೃತ್ವಾ ಪ್ರತಿಶಿಷ್ಯೇ ಮಹೋದಧೇ. ತದನಂತರ ಶ್ರೀರಾಮ ಸಮುದ್ರದ ದಡದಲ್ಲಿ ದರ್ಭೆಯನ್ನ ಹಾಸಿ ಪ್ರಾಂಗುಖ ಅಂಜಲಿಂ ಕೃತ್ವ ಪೂರ್ವಾಭಿಮುಖನಾಗಿ ಕೈಗಳನ್ನು ಜೋಡಿಸಿ ಮಲಗಿಕೊಂಡ. ಬಾಹುಂ ಭುಜಂಗ ಭೋಗಾಭಂ ಉಪಧಾಯಾರಿಸೂದನಃ ಜಾತರೂಪಮಯೈಶ್ಚೈವ ಭೂಷಣೈರ್ಭೂಷಿತಂ ಸದಾ. ತದನಂತರ ಸ್ವಲ್ಪ ಹೊತ್ತಾದ ಮೇಲೆ ಭುಜಂಗ ಭೋಗಾಭಂ ಹಾವಿನಂತೆ ದಪ್ಪವಾಗಿ ಇರುವ ತನ್ನ ಬಲಗೈಯನ್ನ ತಲೆಯ ಕೆಳಗಡೆ ಇಂಬಾಗಿ ಇಟ್ಟುಕೊಂಡು, ತಲೆಗೆ ಇಂಬಾಗಿ ಇಟ್ಟುಕೊಂಡು ಅಂದರೆ ತಲೆಗಿಂಬಾಗಿ ಇಟ್ಟುಕೊಂಡು ದೇವರು ಮಲಗಿದನಂತೆ. ಎಂತಹ ಕೈ ಅದು! ಆ ತೋಳಿನ ಬಗ್ಗೆ ವಾಲ್ಮೀಕಿಗಳು ಹಿಂದಿನ ಇಂದಿನ ಎಲ್ಲ ಪರಿಸ್ಥಿತಿಗಳನ್ನು ನಿರೂಪಣೆ ಮಾಡ್ತಾರೆ. ಹೇಗಿತ್ತು ಆ ತೋಳು? ಜಾತರೂಪಮಯೈಶ್ಚೈವ ಭೂಷಣೈರ್ಭೂಷಿತಂ ಸದಾ. ಬಂಗಾರದ ಆಭರಣಗಳಿಂದ ಕಂಗೊಳಿಸ್ತಾ ಇತ್ತು ಒಂದು ಕಾಲದಲ್ಲಿ. ಮಣಿಕಾಂಚನ ಕೇಯೂರ ಮುಕ್ತ ಪ್ರವರಭೂಷಣೈ. ಮುತ್ತು, ಬಂಗಾರ ಇವುಗಳಿಂದ ಮಾಡಿದ ತೋಳಬಂದಿ, ಬಳೆ ಇವುಗಳಿಂದ ಕಂಗೊಳಿಸ್ತಾ ಇತ್ತು. ಭುಜೈ ಪರಮನಾರೀಣಾಂ ಅಭಿಮೃಷ್ಟಮನೇಕಧಾ. ಭುಜೈ ಪರಮನಾರೀಣಾಂ, ಅತ್ಯಂತ ಚಲುವೆಯರಾದ ಹೆಣ್ಣು ಮಕ್ಕಳಿಂದ ಒತ್ತಲ್ಪಟ್ಟ ತನ್ನ ನಲಿದೋಳು ಅದನ್ನ ತಲೆಗೆ ಇಂಬಾಗಿ ಇಟ್ಟುಕೊಂಡ. ತಲೆ ದಿಂಬಲ್ಲ, ಅದು ತಲೆಗೆ ಇಂಬು. ಇಂಬು ಅಂದ್ರೆ ಆಸರೆ. ತಲೆಗೆ ಇಂಬು, ತಲೆಗಿಂಬು. ಅದೇನಾಗೋಗಿದೆ? ತಲೆಗಿಂಬು ಯಾವಾಗಲೋ ಗಕಾರಕ್ಕೆ ದಕಾರ ಒಂದು ತಲೆ ದಿಂಬು ಆಯಿತು. ಆಮೇಲೆ ತಲೆ ಇಲ್ಲ, ಬರೇ ದಿಂಬಾಗಿ ಹೋಯಿತು. ಇರ್ಲಿ. ಭುಜೈ ಪರಮನಾರೀಣಂ ಅಭಿಮೃಷ್ಟಂ ಅನೇಕಧಾ. ರಾಜನ ಆಸ್ಥಾನದಲ್ಲಿ ದಾಸಿಯರಿದ್ರು, ಚಲುವಂತ ಚಲುವೆಯರು. ಆ ಎಲ್ಲ ಹೆಣ್ಣು ಮಕ್ಕಳು ಕೂಡ ತಮ್ಮ ತೋಳುಗಳಿಂದ, ಆ ಎಲ್ಲ ನಾರಿಯರು ಕೂಡ ತಮ್ಮ ತೋಳುಗಳಿಂದ ಸೇವೆ ಮಾಡ್ತಾ ಇರ್ತಿದ್ರು. ಇದು ಅರ್ಥ. ಅಂದ್ರೆ ಅವನಿಗೆ ಕೈ ಕಾಲುಗಳನ್ನ ಒತ್ತೋದು, ತದನಂತರ ಅವನಿಗೆ ಪಾತ್ರೆಗಳನ್ನು ತಂದು ಕೊಡೋದು, ಅವನ ಸ್ನಾನ ಮಾಡಿಸೋದು,
ರಾಜಕುಮಾರ ಆ ವೈಭವ ಇದ್ದೇ ಇರುತ್ತಲ್ಲ, ರಾಜನಾದವನಿಗೆ ಆ ವೈಭವ ಇರುತ್ತೆ. ಹೀಗೆ ಭುಜೈ ಪರಮನಾರೀಣಾಂ ಅಭಿಮೃಷ್ಟಮನೇಕಧಾ, ಶ್ರೇಷ್ಠವಾದ ಸ್ತ್ರೀಯರ ತೋಳುಗಳಿಂದ ಬಹಳವಾಗಿ ಮುಟ್ಟಲ್ಪಟ್ಟ ತನ್ನ ಬಲದೋಳನ್ನ ತಲೆಗೆ ಹಿಂಬಾಗಿಸಿಕೊಂಡ ಅಂತ ಅಷ್ಟೇ ಅರ್ಥ. ಈ ಒಂದು ವಾಕ್ಯವನ್ನು ಹಿಡಿದು ಬಹಳ ಜನ ಲೆಫ್ಟಿಸ್ಟ್ಗಳು ರಾಮ ಬಹುಪತ್ನಿಕ, ಏಕಪತ್ನಿ ವ್ರತಸ್ಥ ಅಲ್ಲ ಅಂತ ಹೇಳಿ ವಿತಂಡವಾದವನ್ನ ಮಾಡ್ತಾ ಇರ್ತಾರೆ. ಏನು ಮಾಡೋದು, ಅದು ಅವರವರ ಕಾಣಿಕೆ, ಅವರವರ ಯೋಗ್ಯತೆ, ಅವರವರ ಕಾಣಿಕೆ. ಅಲ್ಲಿ ಹಾಗಿಲ್ಲ, ಪರಮನಾರೀಣಾಮ್ ಅಂತ ಅಷ್ಟೇ ಉಂಟು. ಮಣಿಕಾಂಚ ಚಂದನಾಗರು ಮಿಶ್ರೈಶ್ಚ ಪುರಸ್ತಾದಭಿಸೇವಿತಂ. ಚಂದನ, ಒಳ್ಳೆಯ ಪರಿಮಳ ಭರಿತವಾದ ವಸ್ತುಗಳು, ಅವುಗಳಿಂದ ಚೆನ್ನಾಗಿ ಅದನ್ನ ಹಚ್ಚಿದ್ರು. ಬಾಲಸೂರ್ಯ ಪ್ರಕಾಶೈಶ್ಚ ಚಂದನೈರುಪಶೋಭಿತಂ. ಉದಯಿಸುವ ಸೂರ್ಯನಂತೆ ಇರುವ ಕೆಂಪು ಚಂದನವನ್ನ ಅವನಿಗೆ ಮೊದಲೆಲ್ಲ ತೋಳುಗಳಿಗೆ ಹಚ್ಚುತ್ತಾ ಇದ್ರು. ಅಂತಹ ತೋಳನ್ನ ತಲೆ ಮೇಲೆ ಇಟ್ಟುಕೊಂಡು, ತಲೆಗೆ ಹಿಂಬಾಗಿ ಇಟ್ಟುಕೊಂಡು ಮಲಗಿದ್ದ. ಶಯನೆ ಚೋತ್ತಮಾಂಗೇನ ಸೀತಾಯಾಶ್ಚೋಭಿತಂ ಪುರಾ ತಕ್ಷಕಸ್ಯೇವ ಸಂಭೋಗಂ ಗಂಗಾಜಲ ನಿಷೇವಿತಂ. ಸೀತೆ ಕಾಡಿನಲ್ಲಿ ಮಲಗುವಾಗ ಇದೇ ರಾಮಚಂದ್ರನ ಬಲ ತೋಳಿನ ಮೇಲೆ ಮಲಗುತ್ತಾ ಇದ್ಲು. ಅವಾಗ ಹೇಗೆ ಕಾಣ್ತಾ ಇತ್ತು ಅಂತಂದ್ರೆ, ಸೀತೆಯ ಬಣ್ಣ ಬೆಳ್ಳಗೆ ಇರ್ತಿದ್ಲು. ಬೆಳ್ಳಗಿನ ಗಂಗಾ ನದಿಯ ಅಲೆಯ ಮೇಲೆ ಕಪ್ಪು ಹಾವು ಇರೋದನ್ನ ನಾವು ನೋಡಿರ್ತೇವೆ. ಆ ರೀತಿ ಕೆಲವೊಮ್ಮೆ ಕಪ್ಪು ಬಣ್ಣದ ಬಯಲಿನ ಮೇಲೆ ಗಂಗಾ ನದಿ ಹರಿದ್ರೆ ಹೇಗಿರಬೇಕೋ ಆ ತರಹ ಕಾಣಿಸ್ತಾ ಇತ್ತು. ರಾಮಚಂದ್ರನ ಮೈ ಬಣ್ಣ ನೀಲಿ. ಆ ರಾಮಚಂದ್ರನ ದಪ್ಪವಾದ, ಉರುಟಾದ, ಉದ್ದವಾದ ತೋಳಿನ ಮೇಲೆ ಸೀತೆ ಮಲಗಿದ್ದಾಗ ಹಾಗೆ ಕಾಣ್ತಾ ಇತ್ತು. ಆ ತರಹದ ಸೀತೆ ಮಲಗುವಾಗ ಅವಳಿಗೆ ಆಸರೆಯಾದ, ತಲೆಗಿಂಬಾದ ರಾಮನ ಬಲದೋಳು, ಆ ಬಲತೋಳನ್ನ ಹೀಗೆ ತಲೆಗಿಂಬಾಗಿಟ್ಕೊಂಡಿದ್ದ. ಸಂಯುಗೇ ಯುಗ ಸಂಕಾಶಂ ಶತ್ರುಣಾಂ ಶೋಕವರ್ಧನಂ ಸುಹೃದಾಂ ನಂದನಂ ದೀರ್ಘಂ ಸಾಗರಾಂತವ್ಯಪಾಶ್ರಯಂ. ಎಂತಹ ತೋಳು! ಯುದ್ಧದಲ್ಲಿ ಶತ್ರುಗಳಿಗೆ ಸಿಂಹ ಸ್ವಪ್ನವಾದ ತೋಳು, ಶತ್ರುಗಳಿಗೆ ಶೋಕವರ್ಧನ, ಶೋಕವನ್ನು ಬೆಳೆಸುವ ತೋಳು. ಸುಹೃದಾಂ ನಂದನಂ, ಗೆಳೆಯರಿಗೆ ಆನಂದವನ್ನು ನೀಡುವ ತೋಳು. ದೀರ್ಘಂ, ಉದ್ದವಾದ ತೋಳು. ಸಾಗರಾಂತವ್ಯಪಾಶ್ರಯಂ, ಈ ರೀತಿ ಸಮುದ್ರದ ಕಡಲ ದಡದಲ್ಲಿ ಇರುವ ತೋಳು. ಅಸ್ಯತಾಚ ಪುನಃ ಸೌಯಂ ಜಾಘಾತ ವಿಹತತ್ವಚಂ ದಕ್ಷಿಣೋ ದಕ್ಷಿಣಂ ಬಾಹುಂ ಮಹಾಪರಿಘಸನ್ನಿಭಂ. ಈ ರೀತಿ ಬಲತೋಳನ್ನ ತನ್ನ ತಲೆಯ ಕೆಳಗಡೆ ಇಟ್ಟು ತನ್ನ ಎಡ ತೋಳನ್ನ ಉದ್ದಕ್ಕೆ ಚಾಚಿದ್ದಾನೆ. ಅದು ಅವನ ಎಡ ಭುಜದ ಮೇಲೆ, ಎಡ ತೊಡೆಯ ಮೇಲೆ ಬಿದ್ದಿದೆ. ಅದು ಹೇಗಿತ್ತು ಅಂತ ಹೇಳಿದ್ರೆ, ಜಾಘಾತ ವಿಹಿತ ತ್ವಚಂ. ಬಾಣವನ್ನು ಸೆಳೆಯುವಾಗ ಬಿಲ್ಲಿನ ನೇಣು ಇರುತ್ತಲ್ಲ, ಅದು ವಿಪರೀತ ಶಾರ್ಪ್ ಆಗಿರುತ್ತೆ. ಅದು ಆ ಬಿಲ್ಲಿನ ನೇಣು, ದಾರ, ಅದು ತಾಗಿ 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 ಎಡಗೈ ಕೆತ್ತಿ ಹೋಗಿರುತ್ತೆ ಕ್ಷತ್ರಿಯರಿಗೆ. ಆ ರೀತಿ ಕಚ್ಚು ಕಚ್ಚಾದ ಗಾಯಗಳ ಗುರುತಿರುವ, ಒರಟಾಗಿರುವ ಆ ತನ್ನ ಎಡ ತೋಳನ್ನ ಹೀಗೆ ಚಾಚಿಕೊಂಡು
ತನ್ನ ಎಡಕಾಲು ಎಡತೊಡೆಯ ಮೇಲೆ ಆಚೆಗೆ ಸರಿಸಿ ಬಲತೋಳನ್ನ ತನ್ನ ತಲೆಯ ಕೆಳಗಡೆ ಇಟ್ಟುಕೊಂಡು ರಾಮಚಂದ್ರ ಇದ್ದಾನೆ. ಗೋಸಹಸ್ರ ಪ್ರಧಾತಾರಂ ಶುಪಧಾಯ ಭುಜಂ ಮಹತ್ ಅದ್ಯ ಮೇ ತರಣಂ ವಾಥ ಮರಣಂ ಸಾಗರಸ್ಯ ವಾ. ಈ ಒಂದು ಭುಜವನ್ನ ಎರಡು ಒಳ್ಳೆ ರಂಗನಾಥನ ಹಾಗೆ, ಅವನು ರಂಗನಾಥನೇ ತಾನೆ. ರಂಗ ಅಂದ್ರೆ ವಿಮಾನದ ಹೆಸರು, ರಂಗ ಅಂತ. ಆ ರಂಗವೆಂಬ ವಿಮಾನದ ದೊರೆ ರಂಗನಾಥ ಅಂತ. ಹಾಗೆ ತನ್ನ ಪುರುಷ ರೂಪವನ್ನು ನೆನಪಿಸುತ್ತಾ ರಾಮಚಂದ್ರ ಮಲಗಿದ್ದಾನೆ. ರಾಮಚಂದ್ರನ ಆ ಪ್ರಳಯ ಕಾಲದ ನಂತರ ಸೃಷ್ಟಿಯ ರೂಪ ಇದೆಯಲ್ಲ, ಅದು ಪುರುಷ ರೂಪ ಅಂತ ಕರೀತಾರೆ. ಅದನ್ನೇ ಪದ್ಮನಾಭ ರೂಪ ಅಂತ ಕರೆಯೋದು. ಆ ಪುರುಷ ಮತ್ತು ಪದ್ಮನಾಭ ರೂಪವನ್ನು ನೆನಪಿಸುತ್ತಾ ರಾಮಚಂದ್ರ ಕಡಲ ದಡದಲ್ಲಿ ಮಲಗಿದ್ದ. ಅನ್ಕೊಂಡಂತೆ ಮನಸ್ಸಿನಲ್ಲಿ, ಅದ್ಯ ಮೇ ತರಣಂ ವಾಥ ಮರಣಂ ಸಾಗರಸ್ಯ ವಾ. ಒಂದೋ ಇವತ್ತು ನಾನು ದಾಟಬೇಕು, ಇಲ್ಲವೇ ಸಾಗರದ ಮರಣ. ನಾನು ಸಾಯೋದಲ್ಲ, ಒಂದೋ ಸಾಗರ ಸಾಯಬೇಕು, ಒಂದೋ ನಾನು ದಾಟಬೇಕು. ಇತಿ ರಾಮೋ ಧೃತಿಂ ಕೃತ್ವಾ ಮಹಾಬಾಹುರ್ಮಹೋದಧಿಂ ಅಧಿಶಿಷ್ಯೇ ಚ ವಿಧಿವತ್ ಪ್ರಯತೋತ್ರ ಸ್ಥಿತೋ ಮುನಿ. ನನ್ನ ಈ ಮಾತುಗಳನ್ನು ಕೇಳಿ ನಿಮಗೆಲ್ಲ ಬೋರ್ ಬಂದಿರುತ್ತೆ, ಆದರೂ ಹೇಳ್ತೇನೆ ಕೇಳಿ. ಸಂಸ್ಕೃತ ಕಲಿಬೇಕು ಅಂದರೆ ವಾಲ್ಮೀಕಿ ರಾಮಾಯಣ ಪಾರಾಯಣ ಮಾಡ್ತಾ ಇರಬೇಕು. ಸರಳವಾದ ಭಾಷೆ, ಸರಳವಾದ ಭಾಷೆ. ರಾಮಾಯಣ ಪಾರಾಯಣ ಮಾಡಿದ ಹಾಗೂ ಇರುತ್ತೆ, ಪುಣ್ಯವೂ ಬರುತ್ತೆ. ಆಮೇಲೆ ಎಲ್ಲೋ ಅಲ್ಲಲ್ಲಿ ಸ್ವಲ್ಪ ಕಷ್ಟ ಇದೆ ಅಷ್ಟೇ. ನಮ್ಮ ಇದರಿಂದಲೇ ವಾಲ್ಮೀಕಿ ರಾಮಾಯಣದ ಚಿಂತನೆಯಿಂದಲೇ ಸಂಸ್ಕೃತ ಕಲಿತವರು ಸಂಸ್ಕೃತದಲ್ಲಿ ಇವತ್ತು ಏನೇ ಹೇಳಿದ್ರು ಅದು ಅರ್ಥ ಆಗತ್ತೆ. ಮಹಾಭಾರತದ ಶ್ಲೋಕದಿಂದಲೇ, ರಾಮಾಯಣದ ಶ್ಲೋಕದಿಂದಲೇ ಅದರ ದಿಕ್ಕು ದೆಸೆಗಳನ್ನು ತಿಳಿಯಬಲ್ಲವರು ನಮ್ಮ ರಮೇಶು. ಅವರು ಹೈಸ್ಕೂಲಲ್ಲಿ ಕೂಡ, ರಮೇಶ್ ಅಣ್ಣ ನಮ್ಮ ಕೌಮುದಿ ರಮೇಶು, ಹೈಸ್ಕೂಲಲ್ಲಿ ಕೂಡ ಅವರು ಸಂಸ್ಕೃತ ಓದಿರಲಿಲ್ಲ, ಅವರು ಕನ್ನಡ ಓದಿದ್ದಿದ್ದು. ಆದರೆ ವಾಲ್ಮೀಕಿ ರಾಮಾಯಣದ ಚಿಂತನೆಯಿಂದ ಅವರಿಗೆ ಸಂಸ್ಕೃತದ ಪೂರ್ವಾಪರಗಳ, ಸಂಸ್ಕೃತದ ಗ್ರಹಿಕೆ ಬಲವಾಯಿತು ಅವರಿಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಾಲ್ಮೀಕಿ ರಾಮಾಯಣ ಅನ್ನೋದು ಮೊದಲ ಹೆಜ್ಜೆ, ಆಮೇಲೆ ಮಹಾಭಾರತ, ಆಮೇಲೆ ಭಾಗವತ. ಭಾಗವತದ ಸಂಸ್ಕೃತವೇ ಬೇರೆ, ಸ್ವಲ್ಪ ವೈದಿಕ ಸಂಸ್ಕೃತ ಇದ್ದ ಹಾಗೆ. ಅದರಿಂದ ನೋಡಿ ಎಷ್ಟು ಸರಳವಾದ ಪ್ರಯೋಗ ಇದೆ. ಇತಿ ರಾಮೋ ಧೃತಿಂ ಕೃತ್ವಾ ಮಹಾಬಾಹುರ್ಮಹೋದಧಿಂ. ಈ ರೀತಿಯಾಗಿ ಧೃತಿಂ ಕೃತ್ವಾ, ಧೈರ್ಯ ಮಾಡಿ, ಅಧಿಶಿಷ್ಯೇ ಚ ವಿಧಿವತ್. ಧೃತಿಂ ಅಂದರೆ ನಿಶ್ಚಯ ಅಂತ. ಹೀಗೆ ನಿಶ್ಚಯವನ್ನ ಮಾಡಿ, ಅಧಿಶಿಷ್ಯೇ ಚ ವಿಧಿವತ್, ಕ್ರಮಬದ್ಧವಾಗಿ ಮಲ್ಕೊಂಡ ಅಂತೆ. ಕ್ರಮಬದ್ಧವಾಗಿ ಏನು ಮಲ್ಕೊಳ್ಳೋದು ಅಂದರೆ, ಆಗ ಧರಣಿ ಕೊಡ್ತಾ ಇದ್ದದ್ದು ಹೀಗೆ ಮಲ್ಕೊಳ್ಳೋದು. ಇವತ್ತು ಅದೇ ಮಾಡುತ್ತಾನೆ. ಸತ್ಯಾಗ್ರಹ ಅಂತ ಬಹಳ ಹೊತ್ತು ಇರ್ಲಿಕ್ಕಾಗಲ್ಲ, ಮಲ್ಕೊಳ್ಳೋದೆ. ತಸ್ಯ ರಾಮಸ್ಯ ಸುಪ್ತಸ್ಯ ಕುಶಾಸ್ತೀರ್ಣೇ ಮಹೀತಲೆ ನಿಯಮಾತ್ ಅಪ್ರಮತ್ತಸ್ಯ ನಿಶಾಸ್ತಿಸ್ರಃ ಅಭಿಜಗ್ಮತು. ಹಾಗೆ ಕುಶಾಸ್ತೀರ್ಣೆ, ದರ್ಭೆಯ ಚಾಪೆಯಲ್ಲಿ ಮಲಗಿರುವ, ನಿಯಮಾತ್ ಅಪ್ರಮತ್ತಸ್ಯ, ಉಪವಾಸದಿಂದ ಜಾರದ ಆ ರಾಮನ ಶಯನ ವ್ರತ ಶುರು ಆಗಿ 3 ರಾತ್ರಿ ಕಳೆಯಿತು. ಸತ್ರಿರಾಪೋಷಿತಸ್ತತ್ರ ನ ಯಜ್ಞೋ ಧರ್ಮವತ್ಸಲಃ ಉಪಾಸತ ತದಾ ರಾಮಃ ಸಾಗರಂ ಸರಿತಾಂ ಪತಿಂ. 3 ರಾತ್ರಿ ಕಳೆದಿದ್ದಾನೆ, ಏನನ್ನೂ ಉಂಡಿಲ್ಲ, ಏನನ್ನೂ ಕುಡಿದಿಲ್ಲ, ಉಪವಾಸದಿಂದ ಕಳೆದಿದ್ದಾನೆ.
ಹೀಗೆ ವರುಣನನ್ನ ನೆನಪಿಸಿಕೊಳ್ಳುತ್ತಾ 3 ರಾತ್ರಿ ಕಳೆದ, ಇನ್ನೂ ಬರಲಿಲ್ಲ. ನಚ ದರ್ಶಯತೆ ರೂಪಂ ಮಂದೋ ರಾಮಸ್ಯ ಸಾಗರ. ಮಂದಬುದ್ಧಿ ವರುಣನಿಗೆ ಆಗ ಏನಾಗಿತ್ತೋ ಬರಲೇ ಇಲ್ಲ. ನೋಡಿ, ನಮ್ಮೆಲ್ಲರ ಧ್ಯಾನದ ಅಭಿಮಾನಿ ಅವನು ವರುಣ. ನಮಗೆ ಧ್ಯಾನ ಆಗಬೇಕು ಅಂತಂದ್ರೆ ವರುಣನ ಅನುಗ್ರಹ ಆಗಬೇಕು. ಅಂತಹ ವರುಣನಿಗೆ ಅಸುರಾವೇಶದಿಂದಾಗಿ ಅದ್ಯಾಕೋ ಬರಲೇ ಇಲ್ಲ. ಪ್ರಯತೇನಾಪಿ ರಾಮೇಣ ಯಥಾರ್ಹಮಭಿಪೂಜಿತ. ಮನಸ್ಸಿನಲ್ಲಿ ರಾಮ ಅವನ ಬಗ್ಗೆ ಗೌರವವನ್ನು ತಳೆದು ಅವನ ಗುಣಗಳನ್ನು ಎಣಿಸಿ ಬಾ ಅಂತ ಇದ್ದಾನೆ, ಬಂದಿಲ್ಲ. ಸಮುದ್ರಸ್ಯ ತತಃ ಕ್ರುದ್ಧೋ ರಾಮೋ ರಕ್ತಾಂತಲೋಚನಃ ಸಮೀಪಸ್ಥಮುವಾಚೇದಂ ಲಕ್ಷ್ಮಣಂ ಶುಭಲಕ್ಷಣಂ. ರಾಮ ಸಿಟ್ಟು ಮಾಡಿಕೊಂಡ. ರಕ್ತಾಂತಲೋಚನಃ, ಕಣ್ಣು ಕೆಂಪಾಯಿತಂತೆ. ಹತ್ತಿರದಲ್ಲಿರುವ ಲಕ್ಷ್ಮಣನಿಗೆ ನುಡಿದ ಅಂತೆ, ಅವಲೇಪ ಸಮುದ್ರಸ್ಯ ನ ದರ್ಶಯತಿ ಯಸ್ವಯಂ ಪ್ರಶಮಶ್ಚ ಕ್ಷಮಾ ಚೈವ ಆರ್ಜವಂ ಪ್ರಿಯವಾದಿತ ಅಸಾಮರ್ಥ್ಯ ಫಲಾಹ್ಯೇತೆ ನಿರ್ಗುಣೇಚು ತತಾಂ ಗುಣಾಃ. ನೋಡಿದೆಯೋ ಲಕ್ಷ್ಮಣ, ಅವಲೇಪ ಸಮುದ್ರಸ್ಯ, ಈ ವರುಣನ ಸೊಕ್ಕನ್ನು. ಅವನೇ ಬರಬೇಕಿತ್ತು, ಆದರೆ ಬರಲಿಲ್ಲ. ಸಜ್ಜನರ ಪ್ರಶಮ, ಶಾಂತಿ, ಕ್ಷಮ ಅಂದರೆ ಸಹನೆ, ಆರ್ಜವ ಅಂದರೆ ನೇರವಾದ ನಡೆನುಡಿ, ಪ್ರಿಯವಾದಿತ ಪ್ರಿಯವಾದದ್ದನ್ನು ನುಡಿಯುವುದು ಅಸಾಮರ್ಥ್ಯದಿಂದ ಅಂತ ಅಂದುಕೊಂಡಿರ್ತಾರೆ. ಸಿಟ್ಟು ಮಾಡಿಕೊಳ್ಳದೆ ಹೋದರೆ ಏನಂತ ಅಂದುಕೊಳ್ತಾರೆ, ಓ ಅವನಿಗೆ ಗಟ್ಸಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಸಿಟ್ಟು ಮಾಡಿಕೊಂಡ್ರೆ ಅವನ ಬಗ್ಗೆ ಹೆದರ್ಕೊಂಡಿರ್ತಾರೆ ನಮ್ಮ ಜನ ಅಷ್ಟೇ. ಅಸಾಮರ್ಥ್ಯ ಫಲಾಹಿಯೇತೆ ನಿರ್ಗುಣೇಶು ಸತಾಂ ಗುಣಾಃ. ಅಂದ್ರೆ ಗುಣ ಇರುವವರಿಗೆ ಗುಣವನ್ನು ಗುರುತಿಸಲಿಕ್ಕಾಗತ್ತೆ. ಯಾರಿಗೆ ಸಾರಳ್ಯ ಇರೋದಿಲ್ಲ, ಸರಳತೆ ಯಾರಿಗಿರೋದಿಲ್ಲ, ಅವ್ರಿಗೆ ಬೇರೆಯವರು ಸರಳತೆ ಅರ್ಥ ಆಗಲ್ಲ. ಯಾರಿಗೆ ವಿನಯ ಇರೋದಿಲ್ಲ, ಅವ್ರಿಗೆ ಎದುರುಗಡೆ ಇರುವವರ ವಿನಯವೇ ಅರ್ಥ ಆಗೋದಿಲ್ಲ. ಅದವರ ಹಕ್ಕು ಅಂತ ಅನ್ಕೊಂಡ್ಬಿಡ್ತಾರೆ. ಅದವರ ಹಕ್ಕು, ನಮ್ಮ ಹಕ್ಕು, ಇವ್ರು ಬಂದು ಕೇಳ್ತಾ ಇದ್ದಾರೆ ಅಂತ. ಅವರಿಗೆ ಯಾಕೆ ಅಂದರೆ ಆ ಗುಣ ಗೊತ್ತಾಗೋದಿಲ್ಲ. ಅದೇ ಒಬ್ಬ ಯಾರೋ ಗಂಭೀರವಾಗಿ ಗಟ್ಟಿಯಾಗಿರಲಿ, ಅವ್ರನ್ನ ಕೊಂಡ್ರೆ ಓ ಏನೋ ಇದೆ ಅವರಿಗೆ, ಅದಕ್ಕಾಗಿ ಆ ರೀತಿ ಒಂದು ಗರ್ವ ಇದೆ, ಅಹಂಕಾರ ಇದೆ, ಅದು ಶೋಭೆ ಅಂತ ಅನ್ಕೊಂಡ್ಬಿಡ್ತಾರೆ. ಇದೆಲ್ಲ ಅನುಭವಿಸಿರೋದು ನಮ್ಮ ಜನ ಇರೋದೇ ಹಾಗೆ. ಅದು ಅವತ್ತು ಅಲ್ಲಿಯೂ ಕೂಡ ಕಂಡಿತು. ರಾಮ ಬರಲಿ ಅಂತ ಹೇಳಿ ಕಾಯ್ತಾ ಕೂತ, ಮನಸ್ಸಿನಿಂದ ಚಿಂತಿಸಿದ ವರುಣ ಬರಲಿ ಅಂತ. ವರುಣ ಬರಲಿಲ್ಲ. ಆತ್ಮ ಪ್ರಶಂಸಿನಂ ದುಷ್ಟಂ ಧೃಷ್ಟಂ ವಿಪರಿಧಾವಕಂ ಸರ್ವತ್ರ ಉತ್ಸೃಷ್ಟ ದಂಡಂಚ ಲೋಕ ಸತ್ಕುರುತೆ ನರಂ. ಬಡಾಯಿ ಕೊಚ್ಕೋತಾ ಇರಬೇಕು, ಒಂದೋ ಬಡಾಯಿ ಕೊಚ್ಚಿಸ್ಕೊಳ್ತಾ ಇರಬೇಕು. ತನ್ನ ಅಕ್ಕಪಕ್ಕದವರನ್ನ ಹಿಡಿದು ಇವ್ರು ಯಾವಾಗಲೂ ತಿದಿ ಒತ್ತಾ ಇರ್ಬೇಕು. ಏನು ಅನ್ಕೊಂಡಿದ್ದೀರಾ ಇವರು ಅಂತ ಅಕ್ಕಪಕ್ಕದಲ್ಲಿರೋರೆಲ್ಲ ಹೊಗಳ್ತಾ ಇರ್ಬೇಕು. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ಇವರು ಅಂದ್ರೇನು? ಸೀದ ದೇವಲೋಕದಿಂದ ಉರುಳಿ ಬಿದ್ದ ತುಂಡು ದಬಕ್ಕಂತ ಬಿದ್ದಿದೆ ಅಂತ ಹೇಳಲಿಕ್ಕೆ ಜನ ಇಟ್ಕೊಂಡಿರ್ಬೇಕು. ಧೃಷ್ಟಂ, ಬಹಳ ಒರಟಾಗಿ ಮಾತನಾಡಬೇಕು. ವಿಪರಿಧಾವಕಂ, ನೀವು ಏತಿ ಅಂದ್ರೆ ಅವರು ಪ್ರೇತಿ ಅನ್ಬೇಕು. ಸರ್ವತ್ರ ಉತ್ಸೃಷ್ಟ ದಂಡಂಚ, ಸಣ್ಣ ತಪ್ಪು ಮಾಡಿದ್ರು ಶಿಕ್ಷೆ ಕೊಟ್ಬಿಡ್ಬೇಕು. ಅವಾಗ
ಲೋಕ ಸತ್ಕುರುತೆ ನರಂ. ಜನ ಹೋ 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 ಅಂತ ಅವ್ರನ್ನ ನಮಸ್ಕಾರ ಮಾಡ್ಕೊಂಡಿರ್ತಾರೆ. ಇದು ಸಿದ್ಧ. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು, ಅವರು ಊಟ ಆಗೋದಕ್ಕಿಂತ ಮೊದಲು ಬೇರೆಯವ್ರ ಊಟ ಆಗಿದೆಯಾ ಅಂತ ನೋಡ್ತಾ ಇದ್ರು. ತಿರುಪತಿಯಲ್ಲಿ ಮೆಟ್ಲೋತ್ಸವ ಆಗ್ತಾ ಇದ್ದಾಗ ಜನಕ್ಕೆ ಕಡಿಮೆ, ಬಹಳ ಜನ ಅಂತ ಸಂದರ್ಭದಲ್ಲೆಲ್ಲ ಮಠಗಳಿಗೆ ಜಾಸ್ತಿ ಜನ ಬರ್ತಾರೆ. ಇದ್ದಕ್ಕಿದ್ದಾಗ ಜನ ಬಂದ್ಬಿಡ್ತಾರೆ. ಅಲ್ಲಿ ಎಲ್ಲೋ ವ್ಯವಸ್ಥೆ ಆಗಿರುತ್ತೆ, ಅಲ್ಲಿ ಬಿಟ್ಟು ಇಲ್ಲಿ ಬಂದ್ಬಿಡ್ತಾರೆ. ಆದರೂ ಕೂಡ ಅವರು ಊಟ ಮಾಡಲಿ, ಆಮೇಲೆ ನಾನು ಮಾಡ್ತೇನೆ ಅಂತ ಅವರು ವಿಚಾರಿಸಿಕೊಂಡು ಆಮೇಲೆ ಊಟ ಮಾಡ್ತಾ ಇದ್ರು. ಹೀಗಿದ್ದವ್ರು ಬೈತಾ ಇದ್ರು. ಹಾಗೆ ಜನ, ಹಾಗೆ ಅವ್ರಿಗೇನು ಮಡಿ ಇಲ್ಲ, ಮೈಲಿಗೆ ಇಲ್ಲ. ನೋಡಿ, ಎಲ್ಲರದ್ದು ಆದ್ಮೇಲೆ ಕೂತ್ಕೊಳ್ತಾರೆ. ಎಲ್ಲರದ್ದು ಆದ್ಮೇಲೆ ಕೂತ್ಕೊಳ್ಳೋದು ಅಂದ್ರೇನು? ಇದು ಹೀಗೆ. ಅದೇ ಊಟ ಯಾವಾಗಲೂ ಮಾಡಬೇಕಾದ್ರೂ ಅಷ್ಟೇ. ಮೊದಲು ಅವರು ಮಕ್ಕಳು, ಮರಿ, ಗರ್ಭಿಣಿ ಸ್ತ್ರೀಯರು, ರೋಗ ಇರುವವರು, ಅವ್ರು ಯಾರೇ ಆಗಿರಲಿ, ಅವ್ರನ್ನ ಬಿಟ್ಟು ನೀವು ಮೊದಲು ಊಟ ಮಾಡಿಬಿಟ್ರಾ, ಅಯ್ಯೋ ನೀವು ಪರಮ ಮಡಿ, ಒಳ್ಳೆ ಆಚಾರವಂತರು. ಈ ಥರದ ಮೆಂಟಾಲಿಟಿನೂ ಇರೋರಿದ್ದಾರೆ ಜನ, ಇವತ್ತಿಗೂ ಇದ್ದಾರೆ. ಅದೇ ಇವರೇ ಮುಂದಾಗಿ ವಿಚಾರಿಸಿ, ಹೇಗೆ ಮೊದಲು ನೀವು ಊಟ ಮಾಡಿ, ನಾವು ಉಪವಾಸದಿಂದ ಇರಲಿಕ್ಕೆ ಶಕ್ತರಿದ್ದೇವೆ ಅಂತಂದ್ರೆ ಅದನ್ನ ರೈಟ್ ಸ್ಪಿರಿಟ್ ಅಲ್ಲಿ ಸ್ವೀಕರಿಸುವ ಜನ ಇವತ್ತಿಗೂ ಇಲ್ಲ, ಕಡಿಮೆ. ಠೇಂಕಾರ ಇದ್ರೆ ಸಾಕು, ಓ ದೊಡ್ಡ ಜನ, ದೊಡ್ಡ ವಿದ್ವಾಂಸರು ಅಂದ್ಕೊಳ್ಳೋರು ಇವತ್ತಿಗೂ ಇದ್ದಾರೆ ಅನ್ನೋದು ಆಶ್ಚರ್ಯ. ಅದು ನನಗೆ ಜನರ ಮೆಂಟಾಲಿಟಿಯೇ ಅರ್ಥ ಆಗಲ್ಲ. ನೋಡಿ, ರಾಮನು ಅವತ್ತು ಇದನ್ನೇ ಹೇಳಿಕೊಂಡ, ನ ಸಾಮ್ನಾ ಶಕ್ಯತೆ ಕೀರ್ತಿ, ನ ಸಾಮ್ನಾ ಶಕ್ಯತೆ ಯಶಃ, ಸರ್ವತ್ರ ಉತ್ಸೃಷ್ಟ ದಂಡಂ ಚ ಲೋಕ ಸತ್ಕುರುತೆ ನರಂ. ಹೀಗಿದ್ರೆ ಜನ ಅವರನ್ನು ಗೌರವಿಸ್ತಾರೆ. ನ ಸಾಮ್ನಾ ಶಕ್ಯತೆ ಕೀರ್ತಿ, ನ ಸಾಮ್ನಾ ಶಕ್ಯತೆ ಯಶಃ. ಮಿದುವಾದ ನಡೆಯಿಂದ ಕೀರ್ತಿ ಬರಲ್ಲ, ಮಿದುವಾದ ನಡೆಯಿಂದ ಸಿಗಬೇಕಾದ ಫಲ ಸಿಗಲ್ಲ. ಪ್ರಾಪ್ತುಂ ಲಕ್ಷ್ಮಣ ಲೋಕೇಸ್ಮಿನ್ ಜಯೋ ವಾರಣ ಮೂರ್ಧನಿ. ಇದು ಯುದ್ಧದಲ್ಲಿ ಮಾತ್ರ ಅಲ್ಲ, ದೈನಂದಿನ ನಡೆಯಲ್ಲಿಯೂ ಇದೆಲ್ಲ ಆಗೋದಿಲ್ಲ. ನಾವು ನಿಮಗಿಂತ ಪ್ರತ್ಯೇಕ, ಭಿನ್ನ ಅಂತ ತೋರಿಸ್ಕೊತಾ ಇರಬೇಕು ಜನರಿಗೆ. ನೀವು ಮುಟ್ಟಿದ್ದನ್ನು ನಾವು ತಿನ್ನಲ್ಲ, ನೀವು ಮುಟ್ಟಿದ್ರೆ ನಾವು ಕುಡಿಯಲ್ಲ ಅಂದರೆ ಜನಕ್ಕೆ ಅದೇನು ಸಂತೋಷವೋ, ನಮಗಿಂತ ಇವ್ರ ಮೇಲ್ಗಡೆ ಇದ್ದಾರೆ ಅಂತ ಅನ್ಕೋತಾರೆ. ಊಟ ತಿಂಡಿಲೇನಪ್ಪ, ಪ್ರಜ್ಞೆಯಲ್ಲಿ ಮಿಗಿಲಾಗಿರಬೇಕು, ಒಳಗಡೆಯ ಧ್ಯಾನದ ಆಳ ಇರಬೇಕು. ಅದನ್ನು ಗುರುತಿಸುವ ಕಣ್ಣಿರಲ್ಲ ಅವರಿಗೆ. ಏನ್ ಮಾಡ್ತೀರಾ ಹೇಳಿ? ನಮಗಿಂತ ಡಿಫ್ರೆಂಟು ಅಂತ ಜನ ಅಂದ್ಕೊಳ್ಬೇಕಾದ್ರೆ ಇದೆಲ್ಲ ಬೇಕು. ಮೊದಲು ಎಲ್ಲ ಸನ್ಯಾಸಿಗಳು ಗೃಹಸ್ಥರ ಮನೆಯಲ್ಲಿ ಗೃಹಿಣಿ ಮಾಡಿದ್ದನ್ನು ಉಣ್ಣುತ್ತಾ ಇದ್ರು. ರಘುತ್ತಮ ತೀರ್ಥರಿಗೆ ಒಂದು ಅವಮಾನ ಆಯಿತು. ತಿರುಕ್ಕೋವಿಲೂರಿನ ರಘುತ್ತಮ ತೀರ್ಥರಿಗೆ ಒಂದು ಅವಮಾನ ಆಯಿತು. ಅವಮಾನ ಅಲ್ಲ, ವಸ್ತುತಃ ಅದು. ದ್ವಾದಶಿ ಅವ್ರು ಬರೋದು ತಡ ಆಯಿತು, ಪೂಜೆ ಮುಗಿಸಿ. ಅಷ್ಟೊತ್ತಿಗೆ ಅವ್ರ ಗುರುಗಳು ವರದಾಚಾರ್ಯರು ಅಂತ, ಅವರು ಗೃಹಸ್ಥರು ಪಾಠ ಹೇಳ್ತಾ ಇದ್ದವರು ಊಟ ಕೂತ್ಬಿಟ್ಟಿದ್ದಾರೆ. ಶುರು ಆಗಿತ್ತು, ಇವರು ಅವಮಾನ ಆದಾಗ ವಾಪಸ್ ಬಂದ್ಬಿಟ್ರು. ಅವತ್ತಿನಿಂದ ಅವರು ಜನರಿಗೆ ಗೌರವ ಬರಬೇಕು ಅಂತಾದರೆ ನಾವು ಪ್ರತ್ಯೇಕ ಇರಬೇಕು ಅಂತ ಹೇಳಿ ಚಿಕ್ಕಡಿಗೆ ಎನ್ನುವ ವ್ಯವಸ್ಥೆಯನ್ನು ಶುರು ಮಾಡಿದ್ದು ಅಂತ ನಾವು ಇತಿಹಾಸವನ್ನು ನೋಡಿದ್ರೆ ಹಾಗನ್ಸುತ್ತೆ. ಅದರಿಂದಾಗಿ ಜನ ಬಹಳ ವಿಚಿತ್ರ. ನಮಗಿಂತ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳಿ
ಇದ್ದರೆ ಇದು ಹೀಗೆ. ನಮಗಿಂತ ಅವ್ರು ಡಿಫ್ರೆಂಟ್ ಆಗಿರಬೇಕು. ನಾವು ತಿಂದದ್ದನ್ನು ಇವ್ರು ತಿಂತಾ ಇಲ್ಲ, ಅದರಿಂದಾಗಿ ಗ್ರೇಟು. ನಾವು ಕುಡಿಯೋದನ್ನು ಇವ್ರು ಕುಡಿತಾ ಇಲ್ಲ, ಅದರಿಂದಾಗಿ ಗ್ರೇಟು. ಇದು ನಮ್ಮ ಜನರ ಮೆಂಟಾಲಿಟಿ. ಅದನ್ನು ಹೇಳ್ತಾನೆ, ನಸಾಂನ ಶಕ್ಯತೆ ಕೀರ್ತಿ. ಸಮಾಧಾನದಿಂದ ಸಂತೈಕೆಯಿಂದ ಕೀರ್ತಿ ಸಿಗೋದಿಲ್ಲ. ದೈನಂದಿನ ಜೀವನದಲ್ಲಿ ಯುದ್ಧದಲ್ಲಿ ಬಿಡಿ, ಯುದ್ಧದಲ್ಲಿ ಉಗ್ರವಾಗಿಯೇ ಇರಬೇಕು. ಅದ್ಯ ಮದ್ಬಾಣ ನಿರ್ಭಗ್ನೈ ಮಕರೈರ್ಮಕರಾಲಯಂ ನಿರುದ್ಧತೋಯಂ ಸೌಮಿತ್ರೇ ಪ್ಲವದ್ಭಿಪ್ಪಶ್ಚ ಸರ್ವತಃ. ಇವತ್ತು ನೋಡು ಲಕ್ಷ್ಮಣ, ನನ್ನ ಬಾಣಗಳಿಂದ ಇಡೀ ಸಮುದ್ರ ಒಣಗಿ ಹೋಗುವುದನ್ನು ನೋಡ್ತೀಯ. ಭೋಗಿನಾಂ ಪಶ್ಚ ಭೋಗಾನಿ ಮಯಾ ಭಿನ್ನಾನಿ ಲಕ್ಷ್ಮಣ. ಸಮುದ್ರದ ತಳದಲ್ಲಿರುವ ಹಾವುಗಳ ಶರೀರ ಮೇಲ್ಗಡೆ ತೇಲೋದನ್ನು ನೋಡ್ತೀಯ. ಮಹಾಭೋಗಾನಿ ಮತ್ಸ್ಯಾನಾಂ ಕರಿಣಾಂಚಕರಾನಿಹ ಸಶಂಖ ಶುಕ್ತಿಕಾಜಾಲಂ ಸಮೀನ ಮಕರಂ ತಥಾ. ದೊಡ್ಡ ತಿಮಿಂಗಿಲ ಮೊದಲಾದವುಗಳು ಬೀಳೋದನ್ನು ನೋಡು. ಶಂಖ, ಚಿಪ್ಪು, ಮೀನು, ಮೊಸಳೆ ಎಲ್ಲವೂ ಕೂಡ ವಿಲವಿಲ ಒದ್ದಾಡ್ತಾ ಇರೋದನ್ನು ನೋಡ್ತಾ ಅದರ ನಡುವೆ ಹೋಗುವ ಪರಿಸ್ಥಿತಿ ಬರುತ್ತೆ ಲಂಕೆಗೆ, ನೋಡುತ್ತಾ ಇರುವುದ. ಅದ್ಯ ಯುದ್ಧೇನ ಮಹತಾ ಸಮುದ್ರಂ ಪರಿಚೋಚಯೇ ಕ್ಷಮಯಾ ಹಿ ಸಮಾಯುಕ್ತಂ ಮಾಮಯಂ ಮಕರಾಲಯ ಅಸಮರ್ಥಂ ವಿಜಾನಾತಿ ಧಿಕ್ಷಮಾಂ ಈದೃಚೇ ಜನೇ. ಇವತ್ತು ಹಿರಿದಾದ ಯುದ್ಧದಿಂದ ಸಮುದ್ರವನ್ನ ಒಣಗಿಸಿ ಬಿಡ್ತೇನೆ. ನಾನು ಕ್ಷಮೆ ಸಹನೆ ಅಂತ ಹೇಳಿದರೆ ಅದನ್ನು ಅಸಮರ್ಥ ಅಂತ ಇವರು ತಗೊಳ್ತಾರೆ. ಧಿಕ್ಷಮಾಂ ಈದೃಚೇ ಜನ, ಇಂಥವರಿಗೆ ಕ್ಷಮೆ ನೀಡಬಾರದು. ನದರ ಚಯತಿತಾಂ ನಾಮೇ ಸಾಗರೋ ರೂಪಮಾತ್ಮನಃ ಚಾಪಮಾನಯ ಸೌಮಿತ್ರೇ ಶರಾನ್ಶ್ಚಾಶಿ ವಿಶೋಪಮಾನ್. ಲಕ್ಷ್ಮಣ, ತಗೊಂಬ ಬಿಲ್ಲನ್ನ ಮತ್ತು ಬಾಣವನ್ನ. ಸಮುದ್ರಂ ಚೋಚಯಿಷ್ಯಾಮಿ ಪದ್ಭ್ಯಾಂ ಯಾಂತು ಪ್ಲವಂಗಮಾಹ. ಸಮುದ್ರವನ್ನು ಒಣಗಿಸಿ ಬಿಡುತ್ತೇನೆ. ಪದ್ಭ್ಯಾಂ ಯಾಂತು ಪ್ಲವಂಗಮಾಹ. ಸೇತುವೆ ಯಾಕೆ? ಸಮುದ್ರದ ಒಣಗಿದ ದಾರಿಯಲ್ಲಿ ನಡ್ಕೊಂಡೊಟ್ಟೋಗೋಣ. ಅದ್ಯ ಕ್ಷೋಭ್ಯಮಪಿ ಕ್ರುದ್ಧ ಕ್ಷೋಭಯಿಷ್ಯಾಮಿ ಸಾಗರಂ ವೇಲಾತ್ ಕೃತಮರ್ಯಾದಂ ಸಹಸ್ರೋರ್ಮಿ ಸಮಾಕುಲಂ. ಸಮುದ್ರವನ್ನ ಅಕ್ಷೋಭ್ಯ ಅಂತ ಕರೀತಾರೆ. ಯಾರು ಕೂಡ ಸಮುದ್ರವನ್ನ ಇಂಗಿಸಲಾಗುವುದಿಲ್ಲ ಅಂತ ಇವತ್ತು ನಾನು ಇಂಗಿಸುತ್ತೇನೆ. ನಿರ್ಮರ್ಯಾದಂ ಕರಿಷ್ಯಾಮಿ ಸಾಯಕೈರ್ವರುಣಾಲಯಂ ಮಹಾರ್ಣವಂ ಕ್ಷೋಭಯಿಷ್ಯೆ ಮಹಾದಾನವ ಸಂಕುಲಂ. ನಿರ್ಮರ್ಯಾದಂ ಕರಿಷ್ಯಾಮಿ. ಇವತ್ತು ಸಮುದ್ರಕ್ಕೆ ಒಂದು ಮಿತಿಯೇ ಇಲ್ಲದಂತೆ ಮಾಡಿಬಿಡ್ತೇನೆ. ಯಾಕೆಂದ್ರೆ ಸಮುದ್ರವೇ ಇಲ್ಲ ಹೋದ್ರೆ ಸಮುದ್ರದ ಮಿತಿಯಲ್ಲಿರುತ್ತೆ. ನಿರ್ಮರ್ಯಾದಂ, ಮರ್ಯಾದ ಅಂತಂದ್ರೆ ಮಿತಿ. ಮರ್ಯಾದ ಅಂದ್ರೆ ಮರ್ಯಾ ಅಂದ್ರೆ ಮನುಷ್ಯರು. ಮರ್ಯ ಅಂದ್ರೆ ಮನುಷ್ಯರು. ಮರ್ಯಾ ಮರ್ತ್ಯ ಇತಿ ಪ್ರೋಕ್ತಾಹ. ಅವರ ಮಿತಿ ಯಾವುದೋ ಅದು ಮರ್ಯಾದ. ಮರ್ಯಾದ ಅಂದ್ರೆ ರೆಸ್ಪೆಕ್ಟ್ ಅಂತ ಅನುವಾದ ಮಾಡ್ತವೆ ಇವು. ಮರ್ಯಾದ ಅಂದ್ರೆ ರೆಸ್ಪೆಕ್ಟ್ ಅಲ್ಲ. ಹಾಗಾದ್ರೆ ಮರ್ಯಾದ ಪುರುಷೋತ್ತಮ ಅಂದ್ರೆ ಮನುಷ್ಯ ಒಬ್ಬ ಇರಬಹುದಾದ ಗುಣಗಳ ತುದಿ ಅಂತ ಅರ್ಥ. ಪುರುಷೋತ್ತಮ ಅಂತ ಇದ್ರೆ ರಾಮನೇ ಕೊನೆ ಅಂತ ಅರ್ಥ. ಮರ್ಯಾದ ಪುರುಷೋತ್ತಮ ಅಂದ್ರೆ ಮರ್ಯಾದೆ ಅಂದ್ರೆ ರೆಸ್ಪೆಕ್ಟ್ ಅಂತ ಅರ್ಥ ಅಲ್ಲ, ಮಿತಿ ಅಂತ ಅರ್ಥ. ಇರ್ಲಿ. ನಿರ್ಮರ್ಯಾದಂ ಕರಿಷ್ಯಾಮಿ ಸಾಯಕೈರ್ವರುಣಾಲಯಂ. ಕಡಲನ್ನ ಮಿತಿ ಇಲ್ಲದನ್ನಾಗಿ ಮಾಡಿಬಿಡ್ತೀನಿ, ಸೀದಾ ಎಲ್ಲದರೊಂದಿಗೆ ಸೇರಿಬಿಡುತ್ತೆ. ಮಹಾರ್ಣವಂ ಕ್ಷೋಭಯಿಷ್ಯೆ ಮಹಾದಾನವ ಸಂಕುಲಂ. ದಾನವರಿಂದ ಕೂಡಿರುವ ಈ ಕಡಲನ್ನ ಇಲ್ಲ ಅಂತ ಮಾಡಿಬಿಡುತ್ತೇನೆ. ಆ ಮಹಾದಾನವ ಸಂಕುಲಂ ಅನ್ನೋದು ಪರ್ಯಾಯ, ಅದೊಂದು ಪನ್ನದು. ದಾನವರ ಅಂತಃಪ್ರವೇಶದಿಂದ ಕೂಡಿರುವ ಇವನನ್ನ ಇಲ್ಲ ಅಂತ ಮಾಡ್ತೇನೆ ಅಂತ.
ಅದು ನಿಜವಾಗಿಯೂ ಇಲ್ಲ ಅಂತ ಮಾಡ್ತಾನೆ ಮುಂದೆ. ಇನ್ನೊಂದು ದಾನವರು ಅಲ್ಲೇ ಇದ್ರು, ಅವರನ್ನ ಕೊಲ್ತೇನೆ ಅಂತ. ಎರಡು ಅರ್ಥ ಇದೆ ಇದಕ್ಕೆ. ಏವ ಮುಕ್ತ್ವಾ ಧನುಷ್ಪಾಣಿ ಕ್ರೋಧ ವಿಸ್ಫಾರಿತೆ ಕ್ಷಣ ಬಭೂವ ರಾಮೋ ದುರ್ಧರ್ಷೋ ಯುಗಾಂತಾಗ್ನಿರಿವಜ್ವಲನ್. ಆಗ ಈ ರೀತಿ ಕ್ರೋಧ ವಿಸ್ಫಾರಿತೆ ಕ್ಷಣ, ಸಿಟ್ಟಿನಿಂದ ಅದರುವ ಕಣ್ಗಳವನಾಗಿ ಬಿಲ್ಲನ್ನು ಹಿಡಿದುಕೊಂಡ. ಯಾವಾಗ ಆತನ ನೋಡಿದ, ಬಿಲ್ಲನ್ನು ಹಿಡ್ಕೊಂಡು ಬಾಣವನ್ನು ಹೂಡಿ ಸಬಭೂವ ಮಹಾಘೋರ ಸಮಾರುತರವಸ್ತಥಾ, ಗಾಳಿ ಜೋರಾಗಿ ಬೀಸ್ಲಿಕ್ಕೆ ಶುರು ಆಯಿತು. ಮಹೋರ್ಮಿ ಜಾಲ ಚಲಿತ ಶಂಖಜಾಲ ತಮಾವೃತ ಸಧೂಮ ಪರಿವೃತ್ತೋರ್ಮಿ ಸಹಸಾಸೀನ್ ಮಹೋದಧಿ. ಆಗ ಒಳಗಡೆಯಿಂದ ವರುಣ ಎದ್ದು ಬಂದ. ವ್ಯಥಿತ ಪನ್ನಗಾಶ್ಚಾಸನ್ ದೀಪ್ತಾಸ್ಯ ದೀಪ್ತಲೋಚನಾ. ಸಮುದ್ರದ ಒಳಗಡೆ ಇರುವ ಜೀವಿಗಳೆಲ್ಲ ಕಂಗೆಟ್ಟವು. ದಾನವಾಶ್ಚ ಮಹಾವೀರ್ಯಾ ಪಾತಾಳ ತಲವಾತಿನಃ. ಪಾತಾಳದಲ್ಲಿ ವಾಸ ಮಾಡ್ತಾ ಇದ್ದ ದಾನವರಿಗೆಲ್ಲ ಆತಂಕ ಆಯಿತು. ಊರ್ಮಯ ಸಿಂಧುರಾಜಸ್ಯ ಸನಕ್ರಮಖರಾಸ್ತತ ವಿಂಧ್ಯ ಮಂದರ ತಂಕಾಚಾ ಸಮುತ್ಪೇತು ಸಹಸ್ರತಃ. ಆಗ ಉದ್ದವಾದ ಅಲೆಗಳೆಲ್ಲ ಎದ್ದು ಕೆಳಗಡೆ ಬಿದ್ದವಂತೆ. ಇನ್ನೇನು ಮರುಭೂಮಿ ಆಗೋದ್ರಲ್ಲಿತ್ತದು. ಅದನ್ನ ಪಂಡಿತಾಚಾರ್ಯರು ಬಹಳ ಸೊಗಸಾಗಿ ಸಂಗ್ರಹಿಸ್ತಾರೆ. ಸರ್ಪಿಕ್ ಕಲಶ ದೇಶೀಯ ಅಂತ. ಸರ್ಪಿಕ್ ಕಲಶ ದೇಶೀಯ ಸಮುದ್ರ ಅಭಿಪೇತಿವಾನ್. ಸರ್ಪಿಕ್ ಕಲಶ ದೇಶೀಯ, ಕುದಿಯುವ ತುಪ್ಪದ ಪಾತ್ರೆಯಂತೆ ಕಂಡಿತಂತೆ ಅದು. ಆಘೂರ್ಣಿತ ತರಂಗೌಘ ಸಂಭ್ರಾಂತೋರಗರಾಕ್ಷಸ ಉದ್ವರ್ತಿತ ಮಹಾಗ್ರಾಹ ಸಘೋಷೋ ವರುಣಾಲಯ. ಅವುಗಳೆಲ್ಲ ಕೂಗೋದು. ಸಮುದ್ರದ ನೀರು ಕುದ್ದಿದ್ದರಿಂದ ಅವುಗಳೆಲ್ಲ ಕೂಗೋದು ಕೇಳಿಸಿತಂತೆ ದೂರದವರೆಗೆ. ಸಮುದ್ರದ ಘೋಷ ನಮಗೆ ಕೇಳುತ್ತೆ, ಅದರ ಒಳಗಡೆ ಇರುವ ಜೀವಿಗಳದ್ದೆಲ್ಲ ಕೇಳಲ್ಲ. ಮೀನು ಮೊದಲಾದವುಗಳೆಲ್ಲ ಹೊರಗಡೆ ಬಂದು ಸಾಯುವ ಹಂತದಲ್ಲಿ ಮಾಡುವ ಚೀತ್ಕಾರ ಕೇಳುತ್ತೆ ಅಂತ ಹೇಳ್ತಾರೆ. ಸಾಯುವ ಹಂತದಲ್ಲಿ ಹೊರಗಡೆ ತೆಗೆದು ಹಾಕಿರ್ತಾರೆ. ಆ ತರದ ಚೀತ್ಕಾರ ಅಲ್ಲಿರುವ ಅಷ್ಟೂ ಮೀನುಗಳು, ಅಷ್ಟೂ ತಿಮಿಂಗಿಲಗಳು, ಅಷ್ಟೂ ಕಪ್ಪೆ, ಆಮೆ, ಕಡಲಾಮೆ ಅಂತ ಒಂದಿರುತ್ತೆ. ಅದು ಆ ತರಹದ ಎಲ್ಲಾ ತರಹದ ಪ್ರಾಣಿಗಳು ಕೂಗುವಾಗ ಯಾವ ಸದ್ದಾಗಬೇಡ, ಎಷ್ಟು ದೂರದವರೆಗೂ ಕೇಳಿರಬೇಡ. ಇಷ್ಟು ದೊಡ್ಡ ಘಟನೆ ಆಗುವಾಗ ಏನೇನೆಲ್ಲ ಪ್ರಾಕೃತಿಕ ವಿಕೋಪಗಳಾಗಿರುತ್ತೆ ಅದನ್ನು ಸರಿಯಾಗಿ ವರ್ಣನೆ ಮಾಡಿದ್ದಾರೆ. ಅದು ಹೇಗೆ ಫಿಕ್ಷನ್ ಅಂತ ಆಗತ್ತೆ ರಾಮಾಯಣ. ತತಸ್ತು ತಂ ರಾಘವ ಮುಗ್ರವೇಗಂ ಪ್ರಕರ್ಷಮಾಣಂ ಧನುರಪ್ರಮೇಯಂ ಸೌಮಿತ್ರಿರುತ್ಪತ್ಯ ವಿನಿಶ್ವತಂತಂ ಮಾಮೇತಿ ಚೋಕ್ತ್ವಾ ಧನುರಾಲಲಂಬೆ. ಆಗ ಕೆಂಗಣ್ಣನಾಗಿ ಬಿಲ್ಲನ್ನು ಸೆಳೆದು ನಿಂತಿರುವ ರಾಮನನ್ನು ನೋಡಿ ಬೇಡ ಬೇಡ ಅಂತ ಹೇಳಿ ಲಕ್ಷ್ಮಣ ಆ ಬಿಲ್ಲನ್ನು ಹಿಡ್ಕೊಂಡು ನೇತಾಡ್ಲಿಕ್ಕೆ ಶುರು ಮಾಡ್ಬಿಟ್ನ ಅಂತೆ. ಲಕ್ಷ್ಮಣನ ಭಾರವನ್ನು ತಡೆಯುವ ಬಿಲ್ಲು. ಸೌಮಿತ್ರಿ ಉತ್ಪತ್ಯ ಏತದ್ವಿನಾಪಿಶ್ಚುದಧೇಸ್ತವಾದ್ಯ ಸಂಪತ್ಸ್ಯತೆ ವೀರತಮಸ್ಯ ಕಾರ್ಯಂ ಭವದ್ವಿಧಾ ಕ್ರೋಧವಚಂ ನಯಾಂತಿ ದೀರ್ಘಂ ಭವಾನ್ ಪಶ್ಚತು ಸಾಧು ವೃತ್ತಂ. ಅಣ್ಣ, ನಿನ್ನಂತಹ ವೀರ ಸಿಟ್ಟು ಮಾಡಿಕೊಳ್ಳದೆ ಹೋದರೂ ಈ ಕಾರ್ಯ ನಡೆಯುತ್ತೆ. ನಿನ್ನಂಥವನು ಕೋಪಕ್ಕೆ ವಶ ಆಗಬಾರದು. ಅಂತರ್ಹಿತೈಶ್ಚಾಪಿ ತಥಾಂತರಿಕ್ಷೇ ಬ್ರಹ್ಮರುಚಿಭಿಶ್ಚೈವ ಸುರರುಚಿಭಿಶ್ಚ ಕಷ್ಟ ಶಬ್ದಕೃತ ಕಷ್ಟಮಿತಿ ಬ್ರುವದ್ಭಿಃ
ಮಾಮೇತಿ ಚೋಕ್ತ್ವಾ ಮಹತಾಸ್ವರೇಣ. ಅಂತರಿಕ್ಷದಲ್ಲಿ ಕಣ್ಮರೆಯಾಗಿರುವ ಕಾಣಿಸದ ಬ್ರಹ್ಮಋಷಿಗಳು, ದೇವಋಷಿಗಳು, ದೇವತೆಗಳು ಅಯ್ಯೋ ಕಷ್ಟ ಕಷ್ಟ ಅಂತ ಹೇಳ್ತಾ ಇರುವ ಧ್ವನಿ ಕೇಳಿಸ್ತಾ ಇಲ್ವಾ ಅಣ್ಣ, ನಿನ್ನ ಕೋಪವನ್ನು ಉಪಸಂಹರಿಸಿಕೋ ಅಂತ ಲಕ್ಷ್ಮಣ ಹೇಳಿದ ಅನ್ನುವಲ್ಲಿಗೆ ಯುದ್ಧಕಾಂಡೆ ಏಕವಿಂಶ ಸರ್ಗ. ಅತ್ಯಂತ ಸಾತ್ವಿಕನೊಬ್ಬ ಸಿಟ್ಟು ಮಾಡಿಕೊಂಡ್ರೆ ಹೇಗಿರುತ್ತೆ. ಅಥೋವಾಚ ರಘುಶ್ರೇಷ್ಠ ಸಾಗರಂ ದಾರುಣಂ ವಚಃ ಅದ್ಯಾಹಂ ಚೋಚಯಿಷ್ಯಾಮಿ ಸಪಾತಾಲಂ ಸಹಾರ್ಣವಂ. ರಾಮ ಹೇಳದ, ಇವತ್ತು ಬಿಡು ಲಕ್ಷ್ಮಣ, ಒಣಗಿಸಿ ಬಿಡ್ತೇನೆ ಕಡಲನ್ನ. ಶರ ನಿರ್ದಗ್ಧತೋ ಯಸ್ಯ ಪರಿಶುಷ್ಕಸ್ಯ ಸಾಗರ ಮಯಾ ನಿಹತ ಸತ್ವಸ್ಯ ಪಾಂಸುರುತ್ಪದ್ಯತೆ ಮಹಾನ್. ಯಾವ ರೀತಿ ಸಮುದ್ರವನ್ನ ಕಡಲನ್ನ ಒಣಗಿಸ್ತೇನೆ ಅಂದ್ರೆ ನಾವು ನಡೆದಾಡಿದಾಗ ಧೂಳು ಆಕಾಶವನ್ನು ಮುಟ್ಟಬೇಕು. ಆ ರೀತಿ ಸ್ವಲ್ಪ ಒದ್ದೆಯಾಗಿಯೂ ಇರೋದಿಲ್ಲ. ಮತ್ಕಾರ್ಮುಕ ನಿಸೃಷ್ಟೇನ ಶರವರಚೇಣ ತಾಗರ ಪರಂ ತೀರಂ ಗಮಿಷ್ಯಂತಿ ಪದ್ಭಿರೇವ ಪ್ಲವಂಗಮಾಹ. ಸೇತುವೆ ಮಾಡಿಕೊಡದೆ ಹೋದ್ರೆ ಏನ, ನಿನ್ ಮೇಲೆ ನಡ್ಕೊಂಡು ಹೊಟ್ಟೋಗ್ತಾರೆ ಕಪಿಗಳೆಲ್ಲ. ಆ ರೀತಿ ಕಡಲನ್ನು ಒಣಗಿಸಿ ಬಿಡ್ತೇನೆ. ವಿಚಿನ್ವನ್ನಾಭಿಜಾನಾತಿ ಪೌರುಷಂ ನಾಪಿ ವಿಕ್ರಮಂ ದಾನವಾಲಯ ಸಂತಾಪಂ ಮತ್ತೋ ನಾಮ ಗಮಿಷ್ಯಸಿ. ಎಲ್ಲಿಗೋದ್ರೂ ಬಿಡೋದಿಲ್ಲ. ಆ ತರಹದ ಸಂತಾಪವನ್ನು ಹೊಂದುತ್ತೀಯ. ಬ್ರಾಹ್ಮೇಣಾಸ್ತ್ರೇಣ ಸಂಯೋಜ್ಯ ಬ್ರಹ್ಮದಂಡ ನಿಭಂಚರಂ ಸಂಯೋಜ್ಯ ಧನುಷಿ ಶ್ರೇಷ್ಠಂ ವಿಚಕರ್ಷ ಮಹಾಬಲಃ. ಈ ರೀತಿ ಹೇಳಿ ಬಾಣವನ್ನ ಹಿಡಿದು ಸೆಳೆದ ಅಂತೆ ಕಿವಿಯ ತನಕ. ತಸ್ಮಿನ್ ವಿಕೃಷ್ಟೇ ತಹಸಾ ರಾಘವೇಣ ಶರಾತನೆ ರೋದಸಿ ಸಂಪಫಾಲೇವ ಪರ್ವತಾಶ್ಚ ಕಂಪಿರೇ. ಯಾವಾಗ ಬಿಲ್ಲನ್ನು ಸೆಳೆದ ರೋದಸಿ ಸಂಪಫಾಲೇವ, ಭೂಮಿ ಆಕಾಶಗಳು ಬಿರಿದವೋ ಎನ್ನುವಂತೆ ಸದ್ದಾಯಿತಂತೆ. ಬೆಟ್ಟಗಳು ಗಡಗಡ ನಡುಗಿದವು. ತಮಶ್ಚ ಲೋಕಮಾವೌರೇ ದಿಶಶ್ಚನ ಚಕಾಚಿರೇ ಪ್ರತಿಚಿಕ್ಷುಭಿರೇ ಚಾಚು ಸರಾಂಸಿ ಸರಿತಸ್ತಥಾ. ಎಲ್ಲ ಕತ್ತಲು ಉಂಟಾಯಿತು. ದಿಕ್ಕುಗಳಲ್ಲಿ ಕಾಂತಿ ಇಲ್ಲ. ಸರೋವರಗಳೆಲ್ಲ ಒಣಗಲಿಕ್ಕೆ ಶುರು ಆದುವಂತೆ. ನದಿ ಮುಖ ಅಂತ ಇರುತ್ತೆ. ಸಮುದ್ರವನ್ನ ನದಿ ಸೇರುವ ಜಾಗ. ಅಲ್ಲಿ ನದಿ ಹರಿಯೋದು ನಿಂತಿತಂತೆ ಒಂದು ಸ್ವಲ್ಪ ಹೊತ್ತು. ತಿರ್ಯಕ್ತ ಸಹ ನಕ್ಷತ್ರೈ ಸಂಗತೌ ಚಂದ್ರ ಭಾಸ್ಕರೌ ಭಾಸ್ಕರಾಂಶುಭಿರಾದೀಪ್ತಂ ತಮಸಾಪಿ ಸಮಾವೃತಂ. ತಿರ್ಯಕ್ತ ಸಹ ನಕ್ಷತ್ರೈ. ಅವಾಗ ಒಂದು ಆಸ್ಟ್ರಾನಮಿಕಲ್ ಈವೆಂಟ್ ಆಯಿತು ಅಂತ ಹೇಳ್ತಾರೆ. ಸೂರ್ಯ ಹಾಗೂ ಚಂದ್ರರು, ನಕ್ಷತ್ರಗಳು ಈ ಎರಡು ಒಂದು ಆಕಾರದಲ್ಲಿ ಇರ್ತವೆ. ಆ ಆಕಾರ ಕೆಟ್ಟು ಹೋಯ್ತಂತೆ. ಅದನ್ನ ತಿರ್ಯಕ್ ಸಂಗತಿ ಅಂತಾರೆ. ತಿರ್ಯಕ್ಚ ಸಹ ನಕ್ಷತ್ರೈ ಸಂಗತೌ ಚಂದ್ರಭಾಸ್ಕರವು. ಅದು ಯಾವಾಗ ಆಗಿತ್ತು ಅಂತ ನಾವು ಆ ಆಸ್ಟ್ರಾನಮಿಕಲ್ ಈವೆಂಟ್ಸು ಯಾವಾಗ ಆಗಿತ್ತು ಅಂತ ಇವತ್ತಿನ ನಡೆಯಿಂದ ಅವತ್ತನ್ನು ನೋಡಬಹುದು. ಏನಿದೆ ಇಡೀ ವಾಲ್ಮೀಕಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಪದೇ ಪದೇ ಆಸ್ಟ್ರಾನಮಿಕಲ್ ಈವೆಂಟ್ಸು ಈ ಕೆಲಸಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಜಿಯೋಗ್ರಾಫಿಕಲ್ ಈವೆಂಟ್ಸ್ ಅಂತ ಅನ್ನೋದು, ಜಿಯೋಗ್ರಾಫಿಕಲ್ ಸೈನ್ ಅನ್ನೋದು ಬಹಳ ಅಲ್ಪಕಾಲೀನ. ಅದರಿಂದಾಗಿ ಆಸ್ಟ್ರಾನಮಿಕಲ್ ಈವೆಂಟ್ ಅನ್ನೋದು ಆಕಾಶದಲ್ಲಿ ಘಟನೆ ನಡೆದರೆ ಅದು ನೀವು ಮತ್ತೆ ವಾಪಸ್ಸು ನೋಡಬಹುದು ಯಾವತ್ತಾಗಿತ್ತು ಅಂತ. ಅದನ್ನೇ ನೀವು ಭೂಮಿ ಮೇಲೆ ನಡೆದ್ರೆ ಅಗಿಯದ ಹೊರತು ಗೊತ್ತಾಗೋದಿಲ್ಲ. ಅಗಿದ್ರೂ ಗೊತ್ತಾಗಲ್ಲ. ಅದೇನಿರುತ್ತೋ ಇವರೇನು ತಿಳ್ಕೊತಾರೋ
ಈ ರೀತಿ ಪ್ರತಕಾಶೇ ತದಾಕಾಶಂ ಉಲ್ಕಾಚತ ವಿದೀಪಿತಂ ಅಂತರಿಕ್ಷಾಚ್ಚ ನಿರ್ಘಾತಾ ನಿರ್ಜಗ್ಮುರತುಲಸ್ವನಾಃ. ಪ್ರತಕಾಶೇ ತದಾಕಾಶಂ ಉಲ್ಕಾಶತ ವಿದೀಪಿತಂ, ನೂರಾರು ಉಲ್ಕೆಗಳು ಭಗ್ಗನೆ ಉರಿದವಂತೆ. ಅಂತರಿಕ್ಷಾಚ್ಚ ನಿರ್ಘಾತಾ, ಅಂತರಿಕ್ಷದಿಂದ ಧಡ 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 ಸದ್ದಾಯ್ತಂತೆ. ವಪು ಪ್ರಕರಚೇಣ ವವುಃ ದಿವ್ಯ ಮಾರುತ ಪಂಕ್ತಯ ಬಭಂಜತ ತದಾ ವೃಕ್ಷಾನ್ ಜಲದಾನ್ ಉದ್ವಹನ್ಮುಹುಃ. ಆಮೇಲೆ ಇಡೀ ಗಾಳಿ ಅಸಹಜವಾಗಿ ಹರಿಲಿಕ್ಕೆ ಶುರು ಆಯಿತು. ಬಭಂಜತ ತದಾ ವೃಕ್ಷಾನ್, ಪಟಪಟನೆ ಗಿಡಗಳು ಮುರಿದವು. ಜಲದಾನ್ ಉದ್ವಹನ್ಮುಹುಃ, ಮೋಡಗಳೆಲ್ಲ ಎಲ್ಲೆಲ್ಲ ಹೊಟ್ಟೋಯ್ತಂತೆ. ಆರುಜನಶ್ಚೈವ ಚೈಲಾಗ್ರಾನ್ ಶಿಖರಾಣಿ ಬಭಂಜಚ ದಿವಿ ಚ ಸ್ಮ ಮಹಾವೇಗಾಃ ಸಂಹತಾಃ ಸಮಹಾಸ್ವನಾಃ. ಬೆಟ್ಟದ ಶಿಖರಗಳು ಉರುಳಿ ಬಿದ್ದವು, ಬಂಡೆಗಳೆಲ್ಲ ಪುಡಿಪುಡಿಯಾದವು ಗಾಳಿಯ ಹೊಡೆತದಿಂದ. ದಿವಿಚಸ್ಮ ಮಹಾವೇಗಾಃ ಸಂಹತಾಃ ಸಮಹಾಸ್ವನಾಃ. ವೇಗವಾಗಿ ಗಾಳಿಗಳೇ ಹೊಡೆದಾಡಿಕೊಂಡು ಆಚೆಯಿಂದ ಈಚೆಯಿಂದ ಠಾಪ್ ಠಾಪ್ ಅಂತ ಸದ್ದಾಯ್ತಂತೆ. ಗಾಳಿಯ ಆ ವೇಗ, ಆ ಗಾಳಿಯ ಆ ಭಾರ, ಒಂದು ವಾಯುಭಾರ ಕುಸಿತವನ್ನೇ ನಾವು ತಡ್ಕೊಳ್ಳಿಕ್ಕಾಗಲ್ಲ. ಇನ್ನು ಅಂಥದ್ದು ಜಗತ್ತಿನಾದ್ಯಂತ ಈ ತರಹ ಆಯಿತು ಅಂದರೆ, ಮುಮುಚುರು ವೈದ್ಯುತಾನಗ್ನೀನ್ ತೇ ಮಹಾತನಯಸ್ತಥಾ ಯಾನಿ ಭೂತಾನಿ ದೃಶ್ಯಾನಿ ಚುಕೃಶುಶ್ಚಾಶನೆ ಸಮಂ. ಮುಮುಚು ವೈದ್ಯುತಾನಗ್ನೀನ್, ಮಿಂಚುಗಳು ಒಂದೇ ಸಮ ಕೋರೈಸಿದವು. ಒಂದು ಸರ್ತಿ ಮಿಂಚು ಗುಡುಗಿನ ಜೊತೆಗೆ ಬೇರೆ ಎಲ್ಲ ಪ್ರಾಣಿಗಳ ಸದ್ದು, ಚೀತ್ಕಾರದ ಸದ್ದು, ನೋವಿನಿಂದ ಕೂಗಿದ ಸದ್ದು ಎಲ್ಲರಿಗೂ ಕೇಳಲಿಕ್ಕೆ ಶುರು ಆಯಿತು. ಅದೃಶ್ಯಾನಿ ಚ ಭೂತಾನಿ ಮುಮುರ್ಚುರ್ಭೈರವಸ್ವನಂ. ಅದೃಶ್ಯಾನಿ ಚ ಭೂತಾನಿ, ಯಾರಿಗೂ ಕಾಣದ ಭೂತಗಳು, ಪಿಶಾಚಗಳು, ರಾಕ್ಷಸರು, ಅವುಗಳು ಕೂಡ ಭಯಗೊಂಡು ಭೋಂತ್ ಕೂಗುದ್ರಂತೆ. ಶಿಷ್ಯರೇ ಚಾಭಿಭೂತಾನಿ ಸಂತ್ರಸ್ತಾನಿ ಉದ್ವಿಜಂತಿ ಚ. ಅವರೆಲ್ಲ ಕೆಲವರು ಇಡೀ ಭೂಮಿ ಸಿಡಿತಾ ಇದೆಯೋ ಏನೋ ಎಂಬಂತೆ ಮಲಗಿಬಿಟ್ಟವು. ಸಂತ್ರಸ್ತಾನಿ ಉದ್ವಿಜಂತಿ ಚ, ಭಗ್ಗನೆ ಭಯ ಉಂಟಾಯಿತು. ಸಂಪ್ರವಿವ್ಯಥಿರೇ ಚಾಪಿ ನ ಚಪಸ್ಪಂದಿರೇ ಭಯಾತ್. ಮನಸ್ಸಿನ ಒಳಗಡೆ ವಿಚಿತ್ರವಾದ ಭಯ, ಆ ಭಯದಿಂದ ಅಲುಗಾಡ್ಲೂ ಇಲ್ಲ. ಸಹಭೂತೈ ಸತೋಯೋರ್ಮಿಹಿ ಸನಾಗಸ್ತಃ ರಾಕ್ಷತಃ ಸಹಸಾಭೂತ್ತತೋ ವೇಗಾತ್ ಭೀಮವೇಗೋ ಮಹೋದಧಿಃ ಯೋಜನಂ ವ್ಯತಿಚಕ್ರಾಮ ವೇಲಾಮನ್ಯತ್ರ ತಂಪ್ಲವಾತ್. ಅದರಿಂದಾಗಿ ನದಿ ಮೊದಲಾದ ಪ್ರದೇಶಗಳಿಂದ ಭೂಮಿ ಏನು ಬರೋದು ನಿಂತಿತ್ತು, ಸಾಗರ ವಾಪಸ್ ಹೊರಟೋಯ್ತು. ಆ ನದಿಯ ಭೂಮಿಗಳನ್ನೆಲ್ಲ ಆಕ್ರಮಿಸಿಕೊಂಡಿತಂತೆ. ಸಾಗರದ ಮುಖ ದ್ವಾರ ಅಂತ ಕರೀತಾರೆ ಅದನ್ನ. ಸಾಗರ ಮತ್ತೆ ನದಿ ಸೇರುವ ಜಾಗ, ನದಿ ಸಮುದ್ರಕ್ಕೆ ಹೋಗ್ತಾ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಬರೋ ತಿಮಿಂಗಿಲ ಮಾತ್ರ, ಮತ್ತಿನ್ಯಾವುದೂ ವಾಪಸ್ ಬರಲ್ಲ. ನೀರು ನುಗ್ಗಿ ಬಿಡುತ್ತಂತೆ, ಸಮುದ್ರದ ನೀರು ನದಿಗೆ. ಅದು ಏನು ಯೂಶುವಲ್ ಲಿಮಿಟ್ ಅನ್ನು ಮೀರಿ ನುಗ್ಗಿ ಬಿಡ್ತು. ಇದು ಹೀಗಂದಾಗ ನೆನಪಾಯಿತು, ನಾರಾಯಣ ಪಂಡಿತಾಚಾರ್ಯರು ಪದ್ಮನಾಭ ತೀರ್ಥರ ಬಗ್ಗೆ ಹೀಗೆ ಹೇಳಿದ್ದಾರೆ. ಏನಂತ? ಪದ್ಮನಾಭ ತೀರ್ಥರು ತಿಮಿಂಗಿಲದ ಹಾಗೆ ವೇದಾಂತಾಬ್ಧಿಯಲ್ಲಿ ವಿಹಾರ ಮಾಡ್ತಾ ಯುಕ್ತಿ ಪ್ರವಾಹ ಸಂರಂಭಾತ್ ಪರಶಾಸ್ತ್ರ ನದೀಚರ, ಬೇರೆ ಶಾಸ್ತ್ರಗಳೆಂಬ ನದಿಯಲ್ಲಿ ತಿರುಗಾಡಿ ವೇದಾಂತಾಬ್ಧಿಗೆ ಮತ್ತೆ ಬರ್ತಾ ಇದ್ರು ಅಂತ. ವೇದಾಂತಾಬ್ಧಿಂ ನಯೋ ಜಾತು ಜಹೌ ವಿದ್ವತ್ ತಿಮಿಂಗಿಲ. ವೇದಾಂತಾಬ್ಧಿಂ ನಯೋ ಜಾತು,
ಪದ್ಮನಾಭ ತೀರ್ಥರು ತಿಮಿಂಗಿಲದ ಹಾಗೆ ವೇದಾಂತವೆಂಬ ಕಡಲನ್ನು ಬಿಡಲಿಲ್ಲ. ಯುಕ್ತಿ ಪ್ರವಾಹದಿಂದ ಆಕೃಷ್ಟರಾಗಿ ಪರಶಾಸ್ತ್ರಗಳೆಂಬ ನದಿಯಲ್ಲಿ ತಿರುಗಿ ಮತ್ತೆ ವಾಪಸ್ ವೇದಾಂತವೆಂಬ ಸಮುದ್ರಕ್ಕೆ ಬಂದ್ಬಿಡ್ತಾ ಇದ್ರಂತೆ. ಅಧ್ಯಯನ ಹೇಗಿರಬೇಕು ಅಂತನ್ನೋದನ್ನು ಪದ್ಮನಾಭ ತೀರ್ಥರ ಹಿನ್ನೆಲೆಯಲ್ಲಿ ನಾರಾಯಣ ಪಂಡಿತಾಚಾರ್ಯ ನಮಗೆಲ್ಲ ಹೇಳ್ತಾ ಇದ್ದಾರೆ. ಅಧ್ಯಯನ ಹೇಗಿರಬೇಕು? ಪದ್ಮನಾಭ ತೀರ್ಥರ ಥರ ಇರಬೇಕು. ಯುಕ್ತಿ ಪ್ರವಾಹ ಸಂರಂಭಾತ್ ಅಂದರೆ ಅವತ್ತಿನ ಕಾಲದಲ್ಲಿ ಅವರು ಸಮಕಾಲೀನ ಯುಕ್ತಿಗಳನ್ನು ಶಾಸ್ತ್ರಗಳನ್ನು ಓದ್ತಾ ಇದ್ರು. ಜಯತೀರ್ಥರು ಮಾಡಿದ್ದದೇ ಕೆಲಸ, ವ್ಯಾಸತೀರ್ಥರು ಮಾಡಿದ್ದದೇ ಕೆಲಸ. ರಾಘವೇಂದ್ರ ಸ್ವಾಮಿಗಳು ಅವರ ಭಾವದೀಪ ಬರೆದದ್ದೇ ಅವತ್ತಿನ ಕಾಲದ, ಅವರು ಹೇಳ್ತಾರೆ, ನನ್ನ ಕಾಲದ ಮಧ್ವಾಚಾರ್ಯರ ಶಾಸ್ತ್ರದ ಮೇಲಿನ ಆಕ್ಷೇಪಗಳನ್ನು ಪರಿಹಾರ ಮಾಡಲಿಕ್ಕಾಗಿ ನಾನು ಈ ಗ್ರಂಥವನ್ನು ಬರಿತಾ ಇದ್ದೇನೆ. ನೂತನೈಹಿ ಉದಿತಾಯೇತು ದೋಷಾ ತೇಜಾಂ ಅಲಗ್ನತಾಂ ಪ್ರದರ್ಶಯಿಷ್ಯಾಮಿ ಅಂತ. ಇರಲಿ, ಉತ್ತರಾರಾಧನೆ ಇವತ್ತು ಸ್ಮರಣೆ ಮಾಡಿದ ಹಾಗಾಯಿತು. ಅದರಿಂದಾಗಿ ಕಥೆಗೆ ವಾಪಸ್ ಬರೋಣ, ಮಹಾಕಥೆಗೆ. ಸಹಭೂತೈಸ್ತತೋಯೋರ್ಮಿಹಿ ಯೋಜನಂ ವ್ಯತಿಚಕ್ರಾಮ ವೇಲಾಂ ಅನ್ಯತ್ರ ಸಂಪ್ಲವಾತ್ ತಂ ತಥಾ ತಮತಿಕ್ರಾಂತಂ ನಾತಿಚಕ್ರಾಮ ರಾಘವಃ ತಮುದ್ಧತಮಮಿತ್ರಜ್ಞೋ ರಾಮೋ ನದನದೀಪತಿಂ. ಇವನಿದ್ದಲ್ಲಿಯೂ ಕೂಡ ನೀರು ಉಕ್ಕಿತಂತೆ. ಆಗ ತಥೋ ಮಧ್ಯಾತ್ ಸಮುದ್ರಸ್ಯ ಸಾಗರ ಸ್ವಯಮುತ್ಥಿತಃ ಉದಯಾದ್ರಿ ಮಹಾಚೈಲಾತ್ ಮೇರೋರಿವ ದಿವಾಕರಃ. ಇಷ್ಟೆಲ್ಲ ಆಗ್ತಾ ಇರುವಾಗ ವರುಣ ಮೇಲೆದ್ದು ಬಂದ. ಈ ವರುಣನ ಹೇಗಿದ್ದ ಅವನು, ಆಯ್ತಾ, ಯಾವ ರೀತಿ ಮಾತನಾಡಿದ, ಅದನ್ನೆಲ್ಲ ನಾವು ಮುಂದಿನ ಶನಿವಾರ ನೋಡೋಣ. ಪದ್ಮನಾಭ ತೀರ್ಥರ ಬಗ್ಗೆ ಹೇಳಬೇಕು, ನಿನ್ನೆ ಹೇಳಬೇಕಿತ್ತು, ಯಾಕೋ ಅದು ಅಷ್ಟು ನೆನಪಾಗಲಿಲ್ಲ. ಪದ್ಮನಾಭ ತೀರ್ಥರು ಗೋದಾವರಿ ತೀರದವರು. ಪದ್ಮನಾಭ ತೀರ್ಥರು ಗೋದಾವರಿ ತೀರದಲ್ಲಿ ನಡೆದ ವಿದ್ವತ್ ಸಭೆಯಲ್ಲಿ ಮಧ್ವಾಚಾರ್ಯರ ಅಗಾಧವಾದ ಭಾಷ್ಯದ ಹರಿವನ್ನ ನೋಡಿ ಬಹಳ ಆಶ್ಚರ್ಯ ಆಯಿತು ಅವರಿಗೆ. ಶೋಭನ ಭಟ್ಟರು ಅಂತ ಅವರ ಹೆಸರು. ಅವರೇನು ಮಾಡಿದ್ರು, ಮಧ್ವಾಚಾರ ಆದಮೇಲೆ ನೆಕ್ಸ್ಟ್ ಮಧ್ವ ವಿಜಯದಲ್ಲಿ ವರ್ಣನೆ ಮಾಡಿದ್ದು ವಿಷ್ಣು ತೀರ್ಥರು, ಆಮೇಲೆ ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರ ಮಾತನ್ನ ಹೇಳಿದ್ದಾರೆ, ಪದ್ಮನಾಭ ತೀರ್ಥರು ಏನು ಮಾತನಾಡಿದ್ರು ಅಂತ. ಮತ್ತೆ ನಾರಾಯಣ ಪಂಡಿತಾಚಾರ್ಯರು ಪದ್ಮನಾಭ ತೀರ್ಥರ ಒಂದು ವ್ಯಾಖ್ಯಾನವನ್ನ ಓದಿ ಅದರಿಂದ ಅನೇಕ ಸಂಗತಿಗಳನ್ನು ಗ್ರಹಿಸಿ ವ್ಯಾಖ್ಯಾನ ಬರೆದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ನಾರಾಯಣ ಪಂಡಿತರು ಪದ್ಮನಾಭ ತೀರ್ಥರ ಕೃತಿಗಳನ್ನು ಕುರಿತು ಹೇಳುತ್ತೇನೆ. ಅವ್ರದ್ದು ನಮಗೆ ಗೀತಾ ಭಾಷ್ಯಕ್ಕೆ ಅತ್ಯಂತ ಕ್ರಿಸ್ಪ್ ಆಗಿರುವ ಟೀಕೆ ಸಿಗತ್ತೆ. ಅದು ಪ್ರಭಂಜನಾಚಾರ್ಯರಿಂದ ಪ್ರಿಂಟ್ ಆಗಿದೆ. ಆಮೇಲೆ ಅದಕ್ಕಿಂತ ಮೊದಲು ನಿರ್ಣಯ ಸಾಗರ ಪ್ರೆಸ್ಸಿನಿಂದ ಪ್ರಿಂಟ್ ಆಗಿತ್ತು ಗೀತಾ ಭಾಷ್ಯ. ಆಮೇಲೆ ಇತ್ತೀಚೆಗೆ ಆ ಪ್ರತಿಯು ತೀರಿದೆ, ಪದ್ಮನಾಭ ತೀರ್ಥರ ಪ್ರತಿ. ಆಮೇಲೆ ನರಹರಿ ತೀರ್ಥರು ಅವ್ರ ಹತ್ರನೇ ಪಾಠ ಕೇಳಿದ್ರು, ಯಾಕೆಂದ್ರೆ ಇಬ್ರು ಆಂಧ್ರ ಪ್ರದೇಶದವರು. ನರಹರಿ ತೀರ್ಥರು ಒರಿಸ್ಸಾದಲ್ಲಿ ಇದ್ದವರು, ಒರಿಸ್ಸಾದ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವರು. ಆಚಾರ್ಯರ ಇನ್ಫ್ಲೂಯೆನ್ಸ್ನಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಮಂತ್ರಿಯಾಗಿ ತಮ್ಮ ಕೆಲಸವನ್ನು ಪೂರೈಸಿ ಅವನು ದೊಡ್ಡವನಾದ್ಮೇಲೆ ಆಚಾರ್ಯರ ಬಳಿ ಬಂದರು. ಅಷ್ಟೊತ್ತಿಗೆ ಅವನು ಸ್ವಲ್ಪ ವಯಸ್ಸಾಗಿತ್ತು ಕಾಣುತ್ತೆ. ಪದ್ಮನಾಭ ತೀರ್ಥರ ಹತ್ರನೂ ಆಚಾರ್ಯರ ಹತ್ರ ಇಬ್ಬರ ಹತ್ರನೂ ಪಾಠ ಕೇಳಿದ್ರು ಅವರು. ಇರಲಿ, ಆ ಪದ್ಮನಾಭ ತೀರ್ಥರು ಗೀತಾ ಭಾಷ್ಯ ವ್ಯಾಖ್ಯಾನ ಬರೆದ್ರು. ಆಮೇಲೆ ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಳಿ ಅಂತನ್ನುವ ಒಂದು ಟೀಕೆಯನ್ನು ಬರೆದ್ರು. ಅದಕ್ಕಿಂತ ಮೊದಲು ಶಂಕರ ಪಂಡಿತರದ್ದು ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಅಂತ ಹೇಳಿ ಒಂದು ಗ್ರಂಥ ಇದೆ. ಅದನ್ನು ಗುರುಗಳು ನನಗೆ ಕೊಟ್ಟಿದ್ರು ಮಾಡು ಅಂತ.
ನಾನು ಅದು ಕೈಗೆತ್ತಿಕೊಳ್ಳುವ ಮೊದಲೇನೆ ಇಲ್ಲ ಆಯಿತು, ನನ್ನ ಹತ್ರ ಪ್ರತಿ ಇದೆ, ಬಹಳ ಕ್ರಿಸ್ಪ್ ಆಗಿದೆ ಅದು ಟೀಕೆ, ಅನುವ್ಯಾಖ್ಯಾನದ ಆಶಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅದು ಅನುಕೂಲ. ಅದಾದ ಮೇಲೆ ನಂತರದ ಟೀಕೆ ಸನ್ಯಾಯ ರತ್ನಾವಳಿ ಪದ್ಮನಾಭ ತೀರ್ಥರದ್ದು. ಆ ಸನ್ಯಾಯ ರತ್ನಾವಳಿ ಟೀಕೆ ಆದ ಮೇಲೆ ನರಹರಿ ತೀರ್ಥರ ಒಂದು ಟೀಕೆ ಇದೆಯಂತೆ, ಅದು ಇವಾಗ ಸಿಗಲ್ಲ, ನಾವು ಕಳ್ಕೊಂಡ್ವಿ ನರಹರಿ ತೀರ್ಥರ ಅನುವ್ಯಾಖ್ಯಾನ ಟೀಕೆಯನ್ನು. ಆಮೇಲೆ ನಯಚಂದ್ರಿಕಾ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರ ಟೀಕೆ. ಇವತ್ತು ನಮಗೆ ಪ್ರಾಚೀನ ಟೀಕೆ ಅಂದರೆ 3 ಸಿಗತ್ತೆ. ಒಂದು ಶಂಕರ ಪಂಡಿತರದ್ದು, ಆಚಾರ್ಯರ ಲೈಬ್ರರಿಯನ್ನಾಗಿದ್ದರಲ್ಲ ಅವ್ರದ್ದು, ಅಂದರೆ ನಾರಾಯಣ ಪಂಡಿತಾಚಾರ್ಯರ ಚಿಕ್ಕಪ್ಪ, ತ್ರಿವಿಕ್ರಮ ಪಂಡಿತಾಚಾರ್ಯರ ತಮ್ಮ. ಅದಾದ ಮೇಲೆ ಪದ್ಮನಾಭ ತೀರ್ಥರದ್ದು ಸನ್ಯಾಯ ರತ್ನಾವಳಿ, ಆಮೇಲೆ ನಾರಾಯಣ ಪಂಡಿತಾಚಾರ್ಯರ ನಯಚಂದ್ರಿಕಾ. ಆ ಸನ್ಯಾಯ ರತ್ನಾವಳಿಯನ್ನು ಆಶ್ರಯಿಸಿ ಮುಂದೆ ಬಂದದ್ದು ನಮ್ಮ ಜಯತೀರ್ಥರ ವಿಷಮಪದ ವಾಕ್ಯಾರ್ಥ ವಿವೃತಿ, ಅದೇ ಇವತ್ತು ನ್ಯಾಯಸುಧಾ ಅಂತ ಆಗಿರೋದು. ಇರಲಿ. ಆಮೇಲೆ ಅವರು ಬರೆದದ್ದು ಎಲ್ಲ ಗ್ರಂಥಗಳಿಗೆ ಪುಟ್ಟ ಟೀಕೆ. ನ್ಯಾಯರತ್ನಾವಳಿ ಅಂತ ಹೇಳಿ ಒಂದು ಗ್ರಂಥ, ಅದು ವಿಷ್ಣು ತತ್ವ ನಿರ್ಣಯದ ಟೀಕೆ. ಅದನ್ನು ವಿಸ್ತರಿಸಿ ತನ್ನ ಸಮಕಾಲೀನರ ಪ್ರಶ್ನೆಗೆ ಉತ್ತರ ಕೊಡ್ತಾ ಜಯತೀರ್ಥರು ಒಂದು ಟೀಕೆಯನ್ನು ಬರೆದರು. ಅದು ಬೇಸಿಕಲಿ ನ್ಯಾಯರತ್ನಾವಳಿ ವಿಷ್ಣು ತತ್ವ ನಿರ್ಣಯಕ್ಕೆ. ಆಮೇಲೆ ಖಂಡನತ್ರಯಕ್ಕೆ ಪುಟ್ಟ ಟೀಕೆ ಇದೆ, ಮಾಯಾವಾದ ಖಂಡನ ಮತ್ತು ಮಿಥ್ಯಾತ್ವಾನುಮಾನ ಖಂಡನ, ಆಮೇಲೆ ಉಪಾಧಿ ದೂಷಣ ಅಥವಾ ಖಂಡನ. ಅದಾದ ಮೇಲೆ ತತ್ವಸಂಖ್ಯಾನ ತತ್ವವಿವೇಕಗಳಿಗೆ ನೋಡಿದ ಹಾಗೆ ನೆನಪಿಲ್ಲ ನನಗೆ, ಪ್ರಮಾಣ ಲಕ್ಷಣಕ್ಕೆ ಇದೆ, ಕಥಾ ಲಕ್ಷಣಕ್ಕೆ ಇದೆ. ಅದು ಬಹಳ ಕ್ರಿಸ್ಪ್ ಆಗಿರುವ ಟೀಕೆ. ಇಷ್ಟು ನಮಗೆ ಸಿಗುವಂತಹದ್ದು. ಆದ್ಯ ಟೀಕಾಕಾರರು ಅಂತ ಪರಂಪರೆ ಅವರನ್ನು ಗೌರವಿಸುತ್ತೆ. ಇರಲಿ. ಆ ತರಹದ ಪದ್ಮನಾಭ ತೀರ್ಥರು ಆಂಧ್ರ ಪ್ರದೇಶದಿಂದ ಬಂದವರು, ಆಮೇಲೆ ಕರ್ನಾಟಕದಲ್ಲಿ ನೆಲೆ ನಿಂತವರು. ಆಚಾರ್ಯರ ಶಿಷ್ಯರಲ್ಲಿ ನಮಗೆ ಮೊದಲು ವೃಂದಾವನ ಅಂತ ಸಿಗೋದು ಪದ್ಮನಾಭ ತೀರ್ಥರದ್ದು. ಆನೆಗೊಂದಿ ಗಜಗಹ್ವರದಲ್ಲಿ ಇರುವಂಥದ್ದು. ಇದಾದ ಮೇಲೆ ಅನಿರುದ್ಧ ತೀರ್ಥರದ್ದು ಸುಬ್ರಹ್ಮಣ್ಯದಲ್ಲಿ ಇರುವಂಥದ್ದು. ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಸನ್ಯಾಯ ರತ್ನಾವಳಿಗೆ ಬಹಳ ಸಂಕ್ಷಿಪ್ತವಾಗಿ, ಬಹಳ ಸೊಗಸಾಗಿ ಆಚಾರ್ಯರನ್ನ ಮೊದಲ ಹಂತದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ, ಆಮೇಲೆ ಸಮಕಾಲೀನ ಸಮಸ್ಯೆಗಳಿಗೆ ಆಚಾರ್ಯರ ಪ್ರಶ್ನೆಯಿಂದ ಉತ್ತರವನ್ನು ಪಡೆಯೋದು. ಆಮೇಲೆ ಫಸ್ಟು ಹಿಂದಿನವರೆಲ್ಲ ಏನಿದ್ದಾರೆ, ಹಿಂದಿನವರ ವ್ಯಾಖ್ಯಾನ, ಆಚಾರ್ಯರ ಸಮಕಾಲೀನರ ವ್ಯಾಖ್ಯಾನ ಬಹಳ ಕ್ರಿಸ್ಪ್ ಆಗಿರುತ್ತೆ, ಆಚಾರ್ಯರ ಆಶಯ ಅರ್ಥ ಆಗತ್ತೆ. ಸಮಕಾಲೀನ ಪ್ರಶ್ನೆಗಳಿಗೆ ಉತ್ತರಿಸಿಕೊಳ್ಳೋದು, ಅದನ್ನು ಹಿಡ್ಕೊಂಡು ಅದು ನಮ್ಮ ಜವಾಬ್ದಾರಿ. ಹಾಗೇ ಇರ್ತಿದ್ದಿದ್ದು. ನೀವು ಯಾವುದನ್ನೇ ಬೇಕಾದರೂ ನೋಡಿ. ಇನ್ನು ಸತ್ತರ್ಕ ದೀಪಾವಳಿ ಅಂತ, ಅದು ಪದ್ಮನಾಭ ತೀರ್ಥರದಲ್ಲ ಕಣಪ್ಪ. ಸತ್ತರ್ಕ ದೀಪಾವಳಿ ಅದು ಎಲ್ಲರೂ ಕೂಡ ಅದಲ್ಲ ಅಂತ ಹೇಳಿದ್ದಾರೆ. ನೀವು ಕೆ.ಟಿ. ಪಾಂಡುರಂಗೆಯನ್ನು ನೋಡಿ, BNK ಶರ್ಮಾ, ಕೆ.ಟಿ. ಪಾಂಡುರಂಗೆ ಪ್ರಿಂಟ್ ಮಾಡಿದ್ದಾರೆ, ಜನ ಹಾಗೆ ಅನ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಮಾಡಿದ್ದಾರೆ. ಆದರೆ ಒಳಗಡೆ ಹೋಗಿ ಕೇಳಿದರೆ ಅವರು ಹೇಳ್ತಾ ಇದ್ರು ಇಲ್ಲ ಅಂತ. ಮತ್ತು BNK ಶರ್ಮಾ ಅವರಂತೂ ಸ್ಫುಟವಾಗಿ ಬರೀತಾರೆ, ಸತ್ತರ್ಕ ದೀಪಾವಳಿ ಪದ್ಮನಾಭ ತೀರ್ಥರದ್ದಿರಲಿಕ್ಕಿಲ್ಲ ಅಂತ. ಭಾಷ್ಯಕ್ಕೆ ಸತ್ತರ್ಕ ದೀಪಾವಳಿ ಅಂತ ಇಲ್ಲ ಅಂತ, ಅದು ವಿವಾದ ಇದೆ, ಇರಲಿ. ಆದರೆ ನಮಗೆ ಪದ್ಮನಾಭ ತೀರ್ಥರದ್ದು ಅಂತ ಸ್ಪಷ್ಟವಾಗಿ ಸಿಗುವಂಥದ್ದು ಇಷ್ಟು ನಾನಿವಾಗ ಹೇಳಿದ್ದು. ಸನ್ಯಾಯ ರತ್ನಾವಳಿ, ನ್ಯಾಯರತ್ನಾವಳಿ, ಮತ್ತು ಗೀತಾಭಾಷ್ಯದ ಟೀಕೆ, ಆಮೇಲೆ ಗೀತಾಭಾಷ್ಯದ ಟೀಕೆ, ಉಳಿದದ್ದು ಸನ್ಯಾಯ ರತ್ನಾವಳಿ ಮೊದಲಾದವುಗಳು. ಅದನ್ನು ನಾವು ನೋಡಬೇಕಿದೆ.
ಈ ಆದ್ಯ ಟೀಕಾಕಾರರು ಅಂತ ಪರಂಪರೆ ಗೌರವಿಸಿರುವ ಪದ್ಮನಾಭ ತೀರ್ಥರ ಆರಾಧನೆ, ಅವರ ಗ್ರಂಥಗಳನ್ನು ನಾವು ಓದ್ತೇವೆ ಅಂತ ಅನ್ನೋದೇ ಆರಾಧನೆ. ನಮ್ಮ ಗುರುಗಳು ವಿಷ್ಣು ತತ್ವ ನಿರ್ಣಯದ ವ್ಯಾಖ್ಯಾನ ಪದ್ಮನಾಭ ತೀರ್ಥೀಯವನ್ನು ಎಡಿಟ್ ಮಾಡಿದ್ದಾರೆ. ಆಮೇಲೆ ನಾರಾಯಣ ಪಂಡಿತಾಚಾರ್ಯರದ್ದು. ಅವೆರಡನ್ನು ಚಿಂತನೆ ಮಾಡುವ ಮೂಲಕ ನಾವು ಪ್ರತಿ ಶನಿವಾರ ಪದ್ಮನಾಭ ತೀರ್ಥರ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಮಾಡುವಂತೆ ಆಗಲಿ. ಪದ್ಮನಾಭ ತೀರ್ಥಾದಿ ಗುರುಗಳ ಅಂತರ್ಯಾಮಿಯಾದ ನಾರಾಯಣ ತೃಪ್ತನಾಗಲಿ. ಈ ಸೇವೆಯಿಂದ ನಮಗೆ ಜ್ಞಾನದ ಸಂಪತ್ತನ್ನು ಅನುಗ್ರಹಿಸಲಿ. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಅಂತ ನ್ಯಾಯಸುಧಾದ ಅಲ್ಲಿ ಅವರು ಜಯತೀರ್ಥರು ಪದ್ಮನಾಭ ತೀರ್ಥರಿಗೆ ವೈರಾಗ್ಯವೆಂಬ ಹಿರಿದಾದ ಭಾಗ್ಯ ಇರುವವರು ಅಂತ. ಅದರಿಂದ ಅವರ ಗ್ರಂಥದ ಚಿಂತನೆ ಆಗ್ತಾ ಇದೆ. ಅಂತಹ ಪದ್ಮನಾಭ ತೀರ್ಥಾದಿ ಗುರುಗಳ ಅಂತರ್ಯಾಮಿ ನಮಗೆ ಒಳಿತು ಮಾಡಲಿ ಅಂತ. ಕೃಷ್ಣಾರ್ಪಣ.